ಪ್ರಭಾತವಾಗಲಿ. ಮನುಷ್ಯೋತ್ತಮರೇ ನಿಮಗೆ ಅನಂತ ನಮನಗಳು. ಮನುಷ್ಯೋತ್ತಮರೇ ನಿಮಗೆ ಅನಂತ ನಮನಗಳು. ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು. ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು. ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು. ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು. ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು. ಗಂಧರ್ವರೇ ನಿಮಗೆ ಅನಂತ ನಮನಗಳು. ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು. ಪಿತೃಗಳೇ ನಿಮಗೆ ಅನಂತ ನಮನಗಳು. ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು. ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು. ಧರಣಿ ಶನೈಶ್ಚರರೇ ನಿಮಗೆ ಅನಂತ ನಮನಗಳು. ಧರಣಿ ಶನೈಶ್ಚರರೇ ನಿಮಗೆ ಅನಂತ ನಮನಗಳು. ಭಗವನ್ನಾಮಾಭಿಮಾನಿ ಉಷಾದೇವಿಯರೇ. ಭಗವನ್ನಾಮಾಭಿಮಾನಿ ಉಷಾದೇವಿಯರೇ. ಯಶೋದಾ ದೇವಕೀ ದೇವಿಯರೇ ಯಶೋದಾ ದೇವಕೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು. ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು. ಸ್ವಾಹಾ ದೇವಿಯರೇ ನಿಮಗೆ ಅನಂತ ನಮನಗಳು. ಮಹಾದೇವಿಯರೇ ನಿಮಗೆ ಅನಂತ ನಮನಗಳು. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ಅಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ಭಾಗೀರಥಿ ಭಾಗೀರಥಿ ಸಂಜ್ಞಾಂ ಶ್ಯಾಮಲಾಂ ಶ್ಯಾಮಲಾ ರೋಹಿಣಿ ರೋಹಿಣಿ ಅನಿರುದ್ಧ ಪತ್ನಿ ಉಷಾಂ ಅನಿರುದ್ಧ ಪತ್ನಿ ಉಷಾ ಪರ್ಜನ್ಯ ನಾಮಕ ಸೂರ್ಯರೇ ಜನ್ಯ ನಾಮಕ ಸೂರ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕುಬೇರ ಕುಬೇರ ವಿಶ್ವಕ್ಸೇನ ವಿಶ್ವಕ್ಸೇನ ನಾಸತ್ಯ ಸಸ್ಯ ದಸ್ರಾ ಶೇಷಶತಸ್ಥರೇ ಶತಸ್ಥರೇ ಗಣಪತಿಯೇ ಗಣಪತಿಯೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಮಿತ್ರನಾಮಕ ಸೂರ್ಯ ನಿರಋತಿ ಪ್ರಾವಹಿ ತಾರಾದೇವಿಯರೇ ನಿಮಗೆ ಅನಂತ ನಮನಗಳು. ದೇವಿಯರೇ ನಿಮಗೆ ಅನಂತ ನಮನಗಳು. ಮರೀಚಿ ಮರೀಚಿ ಅತ್ರಿ ಅತ್ರಿ ಅಂಗೀರಸ ಪುಲಸ್ತ್ಯ ಪುಲಹ ಕ್ರತು ವಸಿಷ್ಠ ವಸಿಷ್ಠ ವಿಶ್ವಾಮಿತ್ರ ವಿಶ್ವಾಮಿತ್ರ ವೈವಸ್ವತ ಮನುಗಳೇ ವಿಶ್ವದ ಮನುಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಭೃಗು ಅಗ್ನಿ ಪ್ರಸೂತಾದೇವಿಯರೇ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಾರದರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ವರುಣದೇವರೇ ನಿಮಗೆ ಅನಂತ ನಮನಗಳು. ದೇವರೇ ನಿಮಗೆ ಮಿ- ಸೂರ್ಯ 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 ಚಂದ್ರ ಚಂದ್ರ ಯಮ ಯಮ ಶತರೂಪಾದೇವಿಯರೇ ರೂಪಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಪ್ರವಹ ವಾಯುದೇವರೇ ನಿಮಗೆ ಅನಂತ ನಮನಗಳು. ವಾಯುದೇವರೇ ನಿಮಗೆ ಅನಂತ ನಮನಗಳು. ಶಚಿ ಶಚಿ ರತಿ ರತಿ ಸ್ವಯಂಭುವ ಮನು ಸ್ವಯಂಭುವ ಮನು ದಕ್ಷ ಪ್ರಜೇಶ್ವರ ಕ್ಷಪ್ರಜೇಶ್ವರ ಬೃಹಸ್ಪತ್ಯಾಚಾರ್ಯರೇ ಬೃಹಸ್ಪತ್ಯಾಚಾರ್ಯರೇ ಕಾಮಪುತ್ರ ಅನಿರುದ್ಧರೇ ಕಾಮಪುತ್ರ ಅನಿರುದ್ಧರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ ಅಂಗಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಇಂದ್ರ ಕಾಮರೇ ನಿಮಗೆ ಅನಂತ ನಮನಗಳು. ಇಂದ್ರಕಾಮರೇ ನಿಮಗೆ ಅನಂತ ನಮನಗಳು. ಪಾರ್ವತಿ ಪಾರ್ವತಿ ಸೌಪರ್ಣಿ ಪರ್ಣಿನಿ ವಾರುಣಿ ದೇವಿಯರೇ ವಾರಣಿ ದೇವಿಯರೇ ತುಳಸಿ ದೇವಿಯರೇ ತುಳಸಿ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಜಾಂಬವತಿ ಜಾಂಬವತಿ ಕಾಳಿಂದಿ ನೀಲ ಭದ್ರ ಮಿತ್ರವಿಂದ ಲಕ್ಷಣಾದೇವಿಯರೇ ದಕ್ಷಿಣಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಹರ ಶಂಭೋ ಮಹಾದೇವ ಹರ ಶಂಭೋ ಮಹಾದೇವ ವಿಶ್ವೇಶಾಮರ ವಲ್ಲಭ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ನೀಲಕಂಠ ನಮೋಸ್ತುತೆ. ರುದ್ರದೇವ ರುದ್ರದೇವ ಶೇಷದೇವ ಶೇಷದೇವ ಗರುಡದೇವ ಗರುಡದೇವ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಭಾರತೀ ದೇವಿಯರೇ ಭಾರತೀ ದೇವಿ ಸರಸ್ವತೀ ದೇವಿಯರೇ ಸರಸ್ವತೀ ದೇವಿಯರೇ
ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. 6,3,2,1000 ಮೂರೆರಡು ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ ಹನುಮ ಭೀಮ ಮಧ್ವಾವತಾರಿಗಳಾದ ವಾಯುದೇವರೇ ಚತುರ್ಮುಖ ಬ್ರಹ್ಮದೇವರೇ ನಿಮಗೆ ಅನಂತ ನಮನಗಳು. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯ ತಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಶ್ರೀ ಭೂದುರ್ಗಾತ್ಮಕಳಾದ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂ ಕುರು ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿದು ಏಳಯ್ಯ ಹರಿಯ ಬೆಳಗಾಯಿತು ದಾಸರೆಲ್ಲರೂ ಬಂದು ಧೂಳಿ ದರ್ಶನಗೊಂಡು ದಾಸರೆಲ್ಲರೂ ಬಂದು ಧೂಳಿ ದರ್ಶನಗೊಂಡು ಲೇಸಾಗಿ ತಾಳದಂಡಿಗೆಯ ಪಿಡಿದು ಸಾಗಿ ತಾಳದಂಡಿಗೆಯ ಪಿಡಿದು ಕೇಶವನೇ ನಿಮ್ಮ ಸಿರಿನಾಮವನೇ ಸ್ಮರಿಸುತ್ತಲಿ ಕೇಶವನೇ ನಿಮ್ಮ ಸಿರಿನಾಮವನೇ ಸ್ಮರಿಸುತ್ತಲೇ ವಾಸುದೇವನೇ ಉದಯದಲ್ಲಿ ಪಾಡುತ್ತಿಗರೋ ವಾಸುದೇವನೇ ಉದಯದಲ್ಲಿ ಪಾಡುತ್ತಿಗರೋ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಕಾಸಿದ್ದ ಹಾಲುಗಳ ಕಾವಡಿಯೊಳ್ ತುಂಬಿಟ್ಟು ಹಾಲುಗಳ ಕಾವಡಿಯೊಳ್ ತುಂಬಿಟ್ಟು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೆದ್ದು ಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೇದು ಶೇಷ ಶಯನನೆ ಏಳು ಸಮುದ್ರ ಮಥನವ ಮಾಡು ಶೇಷ ಶಯನನೆ ಏಳು ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿ ತೇಳಯ್ಯ ಹರಿಯೇ ದೇಶ
ಕೆಂಪಾಯಿತೇಳಯ್ಯ ಹರಿಯೇ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಹರಯ್ಯ ಸುಜನರೊಡೆಯ ಸುರರು ತಂದಿಹರಯ್ಯ ಸುಜನರೊಡೆಯ ಅರವಿಂದಲೋಚನನೆ ಕೋಳಿ ಕೂಗಿತು ಕೇಳು ಅರವಿಂದಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನೆ ಬೆಳಗಾಯಿತು ಪುರಂದರ ವಿಠಲನೆ ಬೆಳಗಾಯಿತು ಏಳು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿದು ಏಳಯ್ಯ ಹರಿಯ ಬೆಳಗಾಯಿದು ಜಯಗಳು ಆಗಲಿ ಅಪಜಯಗಳು ಹೋಗಲಿ ಜಯಗಳು ಆಗಲಿ ಅಪಜಯಗಳು ಹೋಗಲಿ ಜಯದೇವಿ ರಮಣ ಒಲಿಯಾಲಿ ಕೋಲೆ ಜಯದೇವಿ ರಮಣ ಒಲಿಯಾಲಿ ಕೋಲೆ ಜಯದೇವಿ ರಮಣ ಒಲಿಯಾಲಿ ನಮ್ಮ ಜಯದೇವಿ ರಮಣ ಒಲಿಯಾಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಾಲಿ ಕೋಲೆ ವಿಜಯರಾಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದೀರ ಕೋಲೆ ಹರಿದಾಸರೆಂಬೋ ಬಿರುದಿನ ಕೋಲೆ ಹರಿದಾಸರೆಂಬೋ ಬಿರುದೀನ ಹೆಗ್ಗಾಳೆ ಹರಿದಾಸರೆಂಬೋ ಬಿರುದಿನ ಹೆಗಳೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಗೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು. ಮತ್ತೊಮ್ಮೆ ದಯಮಾಡಿ ಎಲ್ಲರೂ ಸರಿಯಾಗಿ ಕೂತ್ಕೊಳ್ರಿ, ಟೊಂಕ ಬೊಗ್ಗಿಸ್ಬಾಡ್ರಿ, ಮನಸ್ಸನ್ನು ಏಕಾಗ್ರತೆಗೊಳಿಸ್ರಿ, ಆ ಪರಬ್ರಹ್ಮನನ್ನೇ ಬೇಡಿಕೊಳ್ಳ್ರಿ. ತಂದೆ, ನೀನು ಕೊಟ್ಟು ಕರುಣಿಸಿಕೊಟ್ಟ ಈ ಮನಸ್ಸು ಬಹಳ ಚಂಚಲವಾಗಿದೆ, ದಯಮಾಡಿ ಅನುಗ್ರಹ ಮಾಡಿ ಆ ಚಾಂಚಲ್ಯವನ್ನು ಓಡಿಸಿ ನಿನ್ನ ಪಾದ ಕಮಲಗಳಲ್ಲಿ ಇದನ್ನು ಪೂರ್ಣವಾಗಿ ನಡುವಂತೆ ಮಾಡುವಂತ ಪ್ರಾರ್ಥನೆ ಮಾಡಿಕೊಂಡು ಒಂದೇ ಒಂದು ಕ್ಷಣ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಭವ್ಯ ಬೃಂದಾವನ ಸೀತಾರಾಮರ ಪಾದ ಸ್ಪರ್ಶದಿಂದ ಪವಿತ್ರವಾಗಿರತಕ್ಕಂಥದ್ದು 713 ಸಾಲಿಗ್ರಾಮಗಳಿಂದ ಯುಕ್ತವಾಗಿ ಬೃಂದಾವನವೋ ಹರಿಮಂದಿರವೋ ಅಂತ ಹರಿದಾಸರಿಂದ ಸ್ತುತಿಸಲ್ಪಟ್ಟದ್ದು. ಇಂಥ ಬೃಂದಾವನದ ಕೆಳಭಾಗದಲ್ಲಿ ಗುಹಾದಲ್ಲಿ ರಾಘವೇಂದ್ರ ಸ್ವಾಮಿಗಳು ಯೋಗದಲ್ಲಿ ಕೂತ್ಕೊಂಡಿದ್ದಾರೆ. ರಾಘವೇಂದ್ರ ಕರುಣಾಂತರಂಗ ಹೃದಯ ತಿರುಪತಿಗೆ ಹೋಗಿ ಮೆಟ್ಲೋತ್ಸವ ಮಾಡಿಕೊಂಡು ಅಪ್ಪರ ದರ್ಶನ ಮಾಡಿಕೊಂಡು ಬರ್ತೀನಿ. ನೀವು ಗುರು ಒಲಿದರೆ ಹರಿತಾ ಒಲಿವ, ನಿಮ್ಮ ಅನುಗ್ರಹ ಆಗದೇ ಇದ್ದರೆ ಇದು ಸಾಧ್ಯ ಆಗುವುದಿಲ್ಲ. ಅನುಗ್ರಹ ಮಾಡಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕರುಣಾಮೂರ್ತಿಗಳಾದ ರಾಘವೇಂದ್ರ ಸ್ವಾಮಿ ನಿಧಾನವಾಗಿ ಕಣ್ ತೆಗೆದು ನೋಡಿ ಮಂದಸ್ಮಿತ ವದನಾರವಿಂದರಾಗಿ ಹೋಗಿ ಬಾ ಮಗು, ನಿನ್ನ ಜನ್ಮ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಗುರುರಾಜರ ಆಶೀರ್ವಾದವನ್ನು ಶಿರಸಾಧಾರಣ ಮಾಡಿ ಒಂದೇ ಒಂದು ಕ್ಷಣ ತಿರುಪತಿ ಬೆಟ್ಟದ ಕೆಳಭಾಗ ದೊಡ್ಡ ಗರುಡ ದೇವರಿಗೆ ಪ್ರದಕ್ಷಿಣೆ ಬಂದಿದ್ದೇವೆ. ಪಾದಾಲ ಮಂಟಪ ಮೊದಲನೇ ಮೆಟ್ಟಲು, ಪರಬ್ರಹ್ಮ ಮೇಲೆ ನಿಂತುಕೊಂಡಿದ್ದಾನೆ. ಬಾ ನನ್ನ ಹತ್ರ ಅಂತ ಕರಿತಾ ಇದ್ದಾನೆ. ಪ್ರಭೋ ಶ್ರೀನಿವಾಸ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ಪರಮ ಪಾಪಿಯಾದ ಮಾಧವನ ಪಾಪಗಳನ್ನೆಲ್ಲ ಕಳೆದ ಕರುಣಾ ಸಮುದ್ರ, ನಾನು ತಿಳಿದು ತಿಳಿಯದಲೇ ಅನಂತ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಪವಿತ್ರಾತ್ಮನನ್ನಾಗಿ ಮಾಡು.
ನಿನ್ನ ವೆಂಕಟಾದ್ರಿಯನ್ನು ಏರಿ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ವೆಂಕಟಾಚಲವಾಸ ಗೋವಿಂದ ಗೋವಿಂದ ವೆಂಕಟಾಚಲವಾಸ ಗೋವಿಂದ ಗೋವಿಂದ ವೆಂಕಟಾಚಲವಾಸ ಗೋವಿಂದ ಗೋವಿಂದ. ಗಾಳಿಗೋಪುರ ಬಂತು. ಇದೇ ಶೇಷಾದ್ರಿ ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಈಗ ಶೇಷಾದ್ರಿಯನ್ನು ಏರ್ತಾ ಇದ್ದೀನಿ. ಶೇಷನ ಅಹಂಕಾರವನ್ನು ಕಳೆದ ಕರುಣಾಮಯ, ನನ್ನ ಅಹಂಕಾರವನ್ನು ಕಳೆದು ಉದ್ಧಾರ ಮಾಡುವಂಥ ಮನಸಾರ ಪ್ರಾರ್ಥನೆ ಮಾಡ್ತಾ ಶೇಷಾಚಲವಾಸ ಗೋವಿಂದ ಗೋವಿಂದ ಶೇಷಾಚಲವಾಸ ಗೋವಿಂದ ಗೋವಿಂದ ಶೇಷಾಚಲವಾಸ ಗೋವಿಂದ ಗೋವಿಂದ. ದೊಡ್ಡ ಹನುಮಂತ ದೇವರು ಬಂದರು. ಇದೇ ಅಂಜನಾದ್ರಿ ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿ, ಈಗ ಅಂಜನಾದ್ರಿಯನ್ನು ಏರ್ತಾ ಇದ್ದೇನೆ. ಹನುಮಂತ ದೇವರಿಗೆ ಜನ್ಮ ಕೊಟ್ಟ ಪವಿತ್ರವಾದ ಸ್ಥಳ. ಹನುಮಂತ ದೇವರಂತೆ ದಾಸ್ಯ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು. ನನ್ನ ಯೋಗ್ಯತೆಗೆ ತಕ್ಕಂತೆ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಅಂಜನಾಚಲವಾಸ ಗೋವಿಂದ ಗೋವಿಂದ ಅಂಜನಾಚಲವಾಸ ಗೋವಿಂದ ಗೋವಿಂದ ಅಂಜನಾಚಲವಾಸ ಗೋವಿಂದ. ಗೋವಿಂದ. ಒಂದು 2 ಕಿಲೋಮೀಟರ್ ನಡ್ಕೊಂಡು ಬಂದ್ವಿ. ಬಲಭಾಗದಲ್ಲಿ ನರಸಿಂಹ ದೇವಾಲಯ. ಇದೇ ವೃಷಭಾದ್ರಿ ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ನನ್ನ ಯೋಗ್ಯತೆಗೆ ತಕ್ಕಂತೆ ದಾಸನಾದೆ. ಈಗ ವೃಷಭಾದ್ರಿಯನ್ನು ಏರ್ತಾ ಇದ್ದೇನೆ. ವೃಷಭಾಸುರನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ತಾ ವೃಷಭಾಚಲವಾಸ ಗೋವಿಂದ ಗೋವಿಂದ ವೃಷಭಾಚಲವಾಸ ಗೋವಿಂದ ಗೋವಿಂದ ವೃಷಭಾಚಲವಾಸ ಗೋವಿಂದ. ಗೋವಿಂದ. ಮತ್ತೆ ಒಂದು 800 ಮೆಟ್ಲು ಇಳಿದು 2 ಕಿಲೋಮೀಟರ್ ರೋಡ್ನಲ್ಲಿ ನಡ್ಕೊಂಡು ಬಂದ್ವಿ. ಎದುರಿಗೆ ಕಾಣುವ ಭವ್ಯವಾದ ಬೆಟ್ಟವೇ ಗರುಡಾದ್ರಿ ಕ್ರೀಡಾದ್ರಿ ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಈಗ ಗರುಡಾದ್ರಿಯನ್ನು ಏರ್ತಾ ಇದ್ದೇನೆ ತಂದೆ. ಗರುಡನಂತೆ ದೇಹದ ಅಣುವಿನಿಂದ ನಿನ್ನ ನಾಮ ಸಂಕೀರ್ತನಾತ್ಮಗಳಾದ ವೇದಗಳನ್ನು ಉದ್ಗಾರ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು. ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ 11 ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನನ್ನ 2 ಕಣ್ಣುಗಳು ಸದಾ ನಿನ್ನನ್ನೇ ನೋಡ್ತಾ ಇರಲಿ. ನನ್ನ 2 ಕಿವಿಗಳು ಸದಾ ನಿನ್ನ ಕಥೆಗಳನ್ನೇ ಕೇಳ್ತಾ ಇರಲಿ. ನನ್ನ ಮೂಗು ನಿನಗೆ ಅರ್ಪಿತವಾದ ಪದಾರ್ಥಗಳ ಗಂಧವನ್ನೇ ಆಘ್ರಾಣ ಮಾಡ್ತಾ ಇರಲಿ. ನನ್ನ ನಾಲಿಗೆ ನಿನಗೆ ಅರ್ಪಿತವಾದ ದಿವ್ಯ ಪ್ರಸಾದಗಳ ರುಚಿಯನ್ನೇ ನೋಡ್ತಾ ಇರಲಿ. ನನ್ನ ಚರ್ಮ ನಿನ್ನ ಭಕ್ತರ ಅಂಗಸ್ಪರ್ಶದಿಂದ ಪುಲಕಿತ ಗಾತ್ರವಾಗಲಿ. ನನ್ನ ಬಾಯಿ ನಿರಂತರ ನಿನ್ನ ನಾಮ ಸಂಕೀರ್ತನೆ ಮಾಡ್ತಾ ಇರಲಿ. ನನ್ನ 2 ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ. ನನ್ನ 2 ಕಾಲುಗಳು ಸದಾ ನಿನ್ನ ತೀರ್ಥಯಾತ್ರೆ ಮಾಡ್ತಾ ಇರಲಿ. ನನ್ನ ಮನಸ್ಸು ನಿರ್ಮಲವಾಗಿ ನಿನ್ನ ಸ್ಮರಣೆ, ನಿನ್ನ ಚಿಂತನೆ, ನಿನ್ನ ಧ್ಯಾನದಲ್ಲಿ ಆಸಕ್ತವಾಗಲಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಗರುಡಾಚಲವಾಸ ಗೋವಿಂದ ಗೋವಿಂದ ಗರುಡಾಚಲವಾಸ ಗೋವಿಂದ ಗೋವಿಂದ ಗರುಡಾಚಲವಾಸ ಗೋವಿಂದ. ಗೋವಿಂದ. ಅಪ್ಪನ ದಿವ್ಯ ಮಂದಿರದ ಸಂದರ್ಶನ ಆಯಿತು. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಗರುಡಾದ್ರಿಯನ್ನು ಏರಿ ಬಂದು ನನ್ನ ಎಲ್ಲ ಇಂದ್ರಿಯಗಳು ನಿನ್ನ ಪರವಾದವು. ಇದರ ಸೌಭಾಗ್ಯದಿಂದ ರಮಾತ್ಮಕವಾದ ಭೂವೈಕುಂಠಾಂತ ಪ್ರಸಿದ್ಧವಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗೆ ಪ್ರತಿರೂಪಗಳಾದ 4 ಬೀದಿಗಳಿಂದಲೂ ಸ್ಥೂಲ, ಅನಿರುದ್ಧ, ಲಿಂಗ ಶರೀರಗಳಿಗೆ ಪ್ರತಿರೂಪಗಳಾದ 3 ಪ್ರಾಕಾರಗಳಿಂದಲೂ ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯದಿಂದಲೂ ಸಾತ್ವಿಕತೆಗೆ ಪ್ರತಿರೂಪವಾದ ಸುವರ್ಣ ಗೋಪುರದಿಂದಲೂ ಶೋಭಾಯಮಾನವಾಗಿ ಆನಂದನಿಲಯ ಅಂತ ಪ್ರಸಿದ್ಧವಾಗಿರತಕ್ಕಂಥ ನಿನ್ನ ದಿವ್ಯ ಮಂದಿರದಿಂದ ಯುಕ್ತವಾದ ಆನಂದಾದ್ರಿ ನಾರಾಯಣಾದ್ರಿಗಳ ದರ್ಶನದಿಂದ ನನ್ನ ಜನ್ಮ ಧನ್ಯ ಆಯಿತು ತಂದೆ. ಆನಂದಾದ್ರಿವಾಸ ಗೋವಿಂದ ಗೋವಿಂದ ಆನಂದಾದ್ರಿವಾಸ ಗೋವಿಂದ ಗೋವಿಂದ ಆನಂದಾದ್ರಿವಾಸ ಗೋವಿಂದ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ. ಗೋವಿಂದ. ಎದುರಿಗೆ ಬೇಡಿ ಆಂಜನೇಯ. ಜಗದ್ಗುರು ರಾಘವೇಂದ್ರ ಸ್ವಾಮಿಗಳ ಆಜ್ಞಾ ಪಡ್ಕೊಂಡು ಬಂದಿದ್ದೇನೆ. ನೀನು ಆಜ್ಞಾ ಕೊಟ್ಟಲ್ಲಿ ಅಪ್ಪನ ದರ್ಶನಕ್ಕೆ ಹೋಗಿ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹನುಮಂತ ದೇವರು ಆಜ್ಞಾ ಕೊಟ್ಟಿದ್ದಾರೆ.
ರಾಘವೇಂದ್ರ ಸ್ವಾಮಿಗಳ ಆಂಜನೇಯನ ಆಜ್ಞಾವನ್ನು ಅವರ ಆಶೀರ್ವಾದವನ್ನು ಶಿರಸಾಧಾರಣ ಮಾಡಿ ದಕ್ಷಿಣ ದಿಕ್ಕಿನಲ್ಲಿರುವ ಧರ್ಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಪಶ್ಚಿಮ ದಿಕ್ಕಿನಲ್ಲಿರುವ ಅರ್ಥದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಉತ್ತರ ದಿಕ್ಕಿನಲ್ಲಿ ಕಾಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಪಕ್ಕದಲ್ಲೇ ಸ್ವಾಮಿ ಪುಷ್ಕರಣಿ, ಸಕಲ ತೀರ್ಥಗಳಿಗೆ ನಿಲಯ. ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿದ್ದೇವೆ. ನಮ್ಮ ಧರ್ಮಗಳಿಗೆ ಅನುಸರಿಸಿ ನಾಮಮುದ್ರಾದಿಗಳನ್ನು ಧಾರಣ ಮಾಡಿದ್ದೇವೆ. ಅರಿಶಿಣ ಕುಂಕುಮಗಳನ್ನು ಹಚ್ಚಿಕೊಂಡಿದ್ದೇವೆ. ದಂಡೆಯ ಮೇಲೆ ಭೂವರಾಹ ಸ್ವಾಮಿಯ ದಿವ್ಯ ದೇವಾಲಯ ಒಳಗೆ ಪ್ರವೇಶ ಮಾಡಿದ್ದೇವೆ. ವರಾಹಸ್ವಾಮಿಯ ದಿವ್ಯ ದರ್ಶನವಾಯಿತು. ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಸ್ಥೂಲ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿ ಬಾಗಿಲಿನಿಂದ ಕೂಡಿದ ಮೊದಲನೆಯ ಪ್ರಾಕಾರ ದಾಟಿದ್ದೇವೆ. ಬಲಿಪೀಠ ಬುದ್ಧಿ ಮನಸ್ಸುಗಳಿಗೆ ಪ್ರತಿರೂಪಗಳಾದ ಬಲಿಪೀಠ ಧ್ವಜಸ್ತಂಭಗಳನ್ನು ದಾಟಿದ್ದೇವೆ. ಅನಿರುದ್ಧ ಶರೀರಕ್ಕೆ ಪ್ರತಿರೂಪವಾದ ಬೆಳ್ಳಿ ಬಾಗಿಲಿನಿಂದ ಕೂಡಿದ ದಶಾವತಾರಗಳಿಂದ ಯುಕ್ತವಾದ ಎರಡನೇ ಪ್ರಾಕಾರ ದಾಟಿದ್ದೇವೆ. ಲಿಂಗ ಶರೀರಕ್ಕೆ ಪ್ರತಿರೂಪವಾದ ಬಂಗಾರದ ಬಾಗಿಲಿ ಕೂಡಿದ ಜೈವಿಜಯನಿಂದ ಶೋಭಾನಮಾಯಮಾನವಾದ ಮೂರನೇ ಪ್ರಾಕಾರ ದಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೆಯ ಹೊಸ್ತಲು ತಮೋ ಗುಣಕ್ಕೆ ಪ್ರತಿರೂಪವಾದ ಮೊದಲನೇ ಹೊಸ್ತಲು ದಾಟಿದ್ದೇವೆ. ರಜೋ ಆಭರಣಕ್ಕೆ ಪ್ರತಿರೂಪವಾದ ಎರಡನೇ ಹೊಸ್ತಲು ದಾಟಿದ್ದೇವೆ. ಸತ್ವಾವರಣಕ್ಕೆ ಪ್ರತಿರೂಪವಾದ ಮೂರನೇ ಹೊಸ್ತಲು ದಾಟಿದ್ದೇವೆ. ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯ ಒಳಗಡೆ ಬಿಂಬಾಭಿನ್ನನಾದ ಪರಬ್ರಹ್ಮ ಶ್ರೀನಿವಾಸ ನಿಂತುಕೊಂಡಿದ್ದಾನೆ. ಅದ್ಭುತವಾದ ರೂಪ, ಮಂದಸ್ಮಿತ ವದನಾರವಿಂದನಾಗಿದ್ದಾನೆ. ಉಬ್ಬಿದ ಗಲ್ಲಗಳು, ಸಂಪಿಗೆಯಂಥ ಮೂಗು, ವಿಶಾಲವಾಗಿ ಅರಳಿದ ಕರುಣಾಮೃತವನ್ನು ಸುರಿಸ್ತಕ್ಕಂಥ ಕಣ್ಣುಗಳು, ವಿಶಾಲವಾದ ಹಣೆಯಲ್ಲಿ ತಿರುನಾಮ, ತಲೆಯಲ್ಲಿ ರಮಾತ್ಮಕವಾದ ವಜ್ರವೈಢೂರ್ಯ ಖಚಿತವಾದ ಕಿರೀಟ, ಕಿವಿಗಳಿಗೆ ಮಕರ ಕುಂಡಲಗಳು, ಭುಜದಲ್ಲಿ ಭುಜಕೀರ್ತಿಗಳು, ತೋಳುಗಳಿಗೆ ನಾಗಾಭರಣ, ಕೈಯಲ್ಲಿ ಕಡಗ ಕಂಕಣ, ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು, ವಕ್ಷಸ್ಥರದಲ್ಲಿ ಲಕ್ಷ್ಮೀ ಹಾರ, ಮೇಲಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಬಲಗೈಯಲ್ಲಿ ವರದಹಸ್ತ, ಕೆಳಗಿನ ಎಡಗೈಯನ್ನು ಟೊಂಕದ ಮೇಲಿಟ್ಟುಕೊಂಡಿದ್ದಾನೆ. ಟೊಂಕದಲ್ಲಿ ದಶಾವತಾರಗಳಿಂದ ಕೂಡಿದ ಡಾಬು, ಡಾಬಿನ ಮಧ್ಯದಲ್ಲಿ ನಂದಕ ಖಡ್ಗ, ಕೆಳಗಡೆ ರಮಾತ್ಮಕವಾದ ಸುವರ್ಣಮಯವಾದ ಪೀತಾಂಬರ, ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡಿದ್ದಾನೆ, ಗಂಡೆ ಬಂಡೇರ ಹಾಕಿಕೊಂಡಿದ್ದಾನೆ, ಕಡಗ ಇಟ್ಟುಕೊಂಡಿದ್ದಾನೆ, ಪಾದಪೀಠದ ಮೇಲೆ ನಿಂತುಕೊಂಡಿದ್ದಾನೆ. ನನ್ನ ಕಾಲು ಹಿಡ್ಕೊಂಡು ಹೇಳ್ತಾ ಇದ್ದಾನೆ, ರಮಾಲಾಲಿತ ಪಾದ ಪಲ್ಲವಗಳು. ಪ್ರಭೋ ಶ್ರೀನಿವಾಸ, ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ, ಪರಬ್ರಹ್ಮ ಪರಾತ್ಪರ, ಈ ನಿನ್ನ ದಿವ್ಯ ಚರಣಗಳು ರಮೆಯನ್ನು ಮೋಹಗೊಳಿಸಿದ ಚರಣಗಳು, ಹನುಮ ಗರುಡರ ಮನ ಸೆಳೆದ ಚರಣಗಳು, ಬಲಿಯನ್ನು ಬೆರಗುಗೊಳಿಸಿದ ಚರಣಗಳು, ಶಿಲೆಯನ್ನು ಬಾಲೆಯನ್ನಾಗಿ ಮಾಡಿದ ಚರಣಗಳು, ಪಾರ್ಥನ ಪ್ರಾಣಗಳನ್ನು ಉಳಿಸಿದ ಚರಣಗಳು, ಅಪ್ರಾಕೃತ ಚರಣಗಳು, ಅಪೂಟ ಸದ್ಗುಣ ಗಣಾಂಚಿತ ಚರಣಗಳು, ಅದ್ಭುತ ಚರಣಗಳು, ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣಗಳು, ಬ್ರಹ್ಮ ಸಮೀರ ವಾಡಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಚರಣಗಳು, ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಚರಣಗಳು, ಕೈವಲ್ಯದಾಯಕ ಚರಣಗಳು, ಮನವಚನಗಳಿಗೆ ನಿಲುಕದ ಚರಣಗಳು, ನೆನೆವವರ ಅನುಸರಿಸಿ ತಿರುಗುವ ಚರಣಗಳು, ಕಟ್ಟುವರ ಭವ ಕಟ್ಟು ಬಿಡಿಸುವ ಚರಣಗಳು, ವಿಶ್ವ ಪ್ರೇರಕ ಚರಣಗಳು, ವಿಶ್ವನಿಯಾಮಕ ಚರಣಗಳು, ವಿಶ್ವಾಂತರ್ಯಾಮಿ ಚರಣಗಳು, ವಿಶ್ವ ಚರಣಗಳು, ವಿಶ್ವಭಿನ್ನ ಚರಣಗಳು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣ ಚರಣಗಳು, ವೆಂಕಟಾದ್ರಿ ಶೇಷಾದ್ರಿ ಅಂಜನಾದ್ರಿ ವೃಷಭಾದ್ರಿ ಗರುಡಾದ್ರಿ ಆನಂದಾದ್ರಿ ನಾರಾಯಣಾದ್ರಿಗಳಲ್ಲಿ ನಿರಂತರ ನಲಿಯುವ ಚರಣಗಳು, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣಾಭಿನ್ನ ಶ್ರೀನಿವಾಸ, ಈ ನಿನ್ನ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲು ಶ್ರೀನಿವಾಸ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ಅಂದು ಇಂದು ಎಂದೆಂದೂ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವ
ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡು ತಂದೆ. ದಾಸನ್ನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿಕೋಯನ್ನ ದಾಸನ್ನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸ ಹರೇ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋಯನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ದುರ್ಬುದ್ಧಿ ಹರೇ ಬಿಡಿಸೋ ಕಾಲು ಬಿಡಬೇಡ್ರಿ. ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆ ನನಗೆ ಕೊಡಿಸೋ ಚರಣ ಸೇವೆ ನನಗೆ ಕೊಡಿಸೋ ಅಭಯಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ ಕರ ಪುಷ್ಪವಾಯನ್ನ ಶಿರದಲ್ಲಿ ಮೂಡಿಸೋ ದಾಸನ ಮಾಡಿಕೋಯನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸ್ ಅರೇ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಡಿಗೆರ ಗುವೆನಯ್ಯ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಡಿಗೆರ ಗುವೆನಯ್ಯ ಅನುದಿನ ಪಾಡಿ ಕಡೆಗಣ್ಣಲೆಗನ ನೋಡಿ ಕಡೆಗಣ್ಣಲೆಗನ್ನ ನೋಡಿ ಬಿಡುವಿ ಕೊಡು ನಿನ್ನ ಧ್ಯಾನವ ಮನಸ್ಸುಚಿ ಮಾಡಿ ಕೊಡು ನಿನ್ನ ಧ್ಯಾನವ ಮನಸ್ಸುಚಿ ಮಾಡಿ ಕಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸ್ ಹರೇ ಮೊರೆ ಹೊಕ್ಕವರ ಕಾಯ್ವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮೊರೆ ಹೊಕ್ಕವರ ಕಾಯ್ವ ಶ್ರೀನಿವಾಸ ಎನ್ನ ಮರೆಯದೆ ರಕ್ಷಣೆ ಬಾಳಯ್ಯ ಪೊರೆದು ದುರಿತಗಳೆಲ್ಲವ ತರಿದು ದುರಿತಗಳೆಲ್ಲವ ತರಿದು ಶ್ರೀ ಪುರಂದರ ವಿಠಲ ಯಮ್ಮನ್ನು ಪೊರೆದು ಪುರಂದರ ವಿಠಲ ಯಮನು ಪೊರೆದು ದಾಸನ ಮಾಡಿ ಗೋಯನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ ಮಾಡಿ ಗೋಯನ ದಾಸನ ಮಾಡಿ ಗೋಯನ ದಾಸನ ಮಾಡಿ ಗೋಯನ ಶ್ರೀ ವೆಂಕಟೇಶಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ. ಈ ಎರಡು ಮಹಾಮಂತ್ರಗಳನ್ನು 12 ಬಾರಿ ಗಟ್ಟಿಯ ಮನಸ್ಸಿನಲ್ಲಿ 12 ಬಾರಿ ಗಟ್ಟಿಯಾಗಿ ಉಚ್ಚಾರ ಮಾಡೋಣ. ಶ್ರೀ ವೆಂಕಟೇಶಾಯ ನಮಃ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಶ್ರೀ ವೆಂಕಟೇಶಾಯ ನಮಃ. ಶ್ರೀ ವೆಂಕಟೇಶಾಯ ನಮಃ. ಶ್ರೀ ವೆಂಕಟೇಶ ನಮಃ.
ಶ್ರೀವೆಂಕಟೇಶಾಯ ನಮಃ 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 ಶ್ರೀ ರಾಘವೇಂದ್ರಾಯ ನಮಃ ಹರೇ ಶ್ರೀನಿವಾಸ. ಶ್ರೀರಾಘವೇಂದ್ರಾಯ ನಮಃ 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 ಶ್ರೀರಾಘವೇಂದ್ರಾಯ ನಮಃ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀ ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಒಳ್ಳೆ ಶುಭ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗುರು ಸಾರ್ವಭೌಮರ ಅವರ ಕರುಣೆ ಅಸದೃಶ್ಯವಾದದ್ದು. ಎಲ್ಲಿ ಅಲ್ಪರಾಗಿರತಕ್ಕಂಥ ನಾವು ನಮ್ಮನ್ನು ತಮ್ಮ ಉತ್ಸವದಲ್ಲಿ ಭಾಗವಹಿಸುವಂತೆ ಮಾಡಿಸಿಕೊಂಡು ನಮ್ಮ ಜೀವನವನ್ನು ಪಾವನ ಮಾಡ್ತಾ ಇದ್ದಾರೆ. ಅಂಥ ಕರುಣಾಮೂರ್ತಿಗಳಾದ ರಾಘವೇಂದ್ರ ಗುರು ಸಾರ್ವಭೌಮರನ್ನು ಮನಸಾರ ಸ್ಮರಣೆ ಮಾಡಿ ಈ ಆರು ದಿವಸ ಅಂದರೆ 23ನೇ ತಾರೀಕಿನವರೆಗೆ ನನಗೆ ಈ ಸಾರ್ತಿ ರಾಯರು ಅಷ್ಟೇ ಯೋಗ್ಯತೆ ಕಲ್ಪನೆ ಮಾಡಿದ್ದಾರೆ. ಅದರ ಮೇಲೆ ನೀನಿರಬೇಡ, ನಿನಗೆ ಅಷ್ಟು ಶಕ್ತಿ ಇಲ್ಲ, ಅಷ್ಟು ಅರ್ಹತೆ ಇಲ್ಲ ಅಂಥೇಳಿ ಆಜ್ಞಾ ಮಾಡಿದ್ದಾರೋ ಏನೋ ಗೊತ್ತಿಲ್ಲ ಅವರ ಸಂಕಲ್ಪ. ಸೊ 24ನೇ ತಾರೀಕು ನಿಮ್ಮನ್ನೆಲ್ಲ ಬಿಟ್ಟು ನಾನು ನನ್ನ ಊರಿಗೆ ಹೊರಡ್ತಾ ಇದ್ದೀನಿ ಶ್ರೀನಿವಾಸನ ಕರ್ಕೊಂಡು. ಆದ ಕಾರಣ ಅಲ್ಲಿವರೆಗೆ ಈ 6 ದಿವಸಗಳ ಕಾಲ ನಾನು ನಿಮಗೆ ಹೇಳಿದ್ದೇ ಆಗಿರ್ಬೋದು, ಆದರೆ ನನ್ನ ಅಭಿಪ್ರಾಯ ಇಷ್ಟೇ. ನಾವೇನು ತಿಳ್ಕೋತೀವಿ, ಈಗ ಸುಪ್ರಭಾತ ಏನಾಗಿದೆ ಗೊತ್ತಾ, ನಮ್ಮ ಜೀವನದಲ್ಲಿ ಹಾಸು ಹೊಕ್ಕದು, ಹೌದಲ್ಲಮ್ಮ? ಅದು ಪೂರ್ಣ ಒಂದು ರೀತಿಯಿಂದ ನಮ್ಮೆಲ್ಲರಲ್ಲಿ ತುಂಬಿಕೊಂಬಿಟ್ಟದು. ಅದರಿಂಚಾರೆ ಈ ಸುಪ್ರಭಾತ ಯಾಕೆ ಮಾಡಬೇಕು, ಅದರ ಹಿನ್ನೆಲೆ ಏನು, ಅದರ ಚಿಂತನೆ ಹೇಗಿರಬೇಕು ಎಂಬುದು ಕೂಡ ನಮ್ಮಲ್ಲಿ ದೃಢವಾಗಿ ತುಂಬಿಕಬೇಕು. ನಾವು ಶ್ರೀನಿವಾಸನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇರುವಾಗ ಆತನ ರೂಪ ನಮ್ಮ ಕಣ್ಣ ಮುಂದೆ ಬರಬೇಕು. ಆಗ ಅಂದರೆ ಪೂರ್ಣ ಬರ್ತದೆ. ಈಗ ಕರೆಕ್ಟಾಗಿ 35 ನಿಮಿಷಗಳ ಕಾಲ ಮಾಡಿವಿ ನಾವೀಗ, 40 ನಿಮಿಷಗಳ ಕಾಲ. ನಾಳೆ ಇಷ್ಟು ಇರೋದಿಲ್ಲ, ನಾಳೆ ಇಷ್ಟು ದೀರ್ಘ ಮಾಡೋದಿಲ್ಲ. ಎಲ್ಲ ದಾಸರ ಎಲ್ಲ ಐತಿ ಪ್ರಾರಂಭದ ದಿವಸ ಅಂಥೇಳಿ ಎಲ್ಲ ದಾಸರನ್ನು ಸ್ಮರಣೆ ಮಾಡಿವಿ, ಎಲ್ಲ ಯತಿಗಳನ್ನು ಸ್ಮರಣೆ ಮಾಡಿವಿ. ನಾಳೆ ಪ್ರಧಾನವಾದ ದಾಸರು, ಪ್ರಧಾನವಾದ ಯತಿಗಳು, ಕಕ್ಷಾತಾರತಮ್ಯ ಮಾತ್ರ ಕಂಪಲ್ಸರಿ. ಎಲ್ಲ ದೇವತೆಗಳನ್ನು ಒಮ್ಮೆ ಸ್ಮರಣೆ ಮಾಡೋಣ. ಸುಪ್ರಭಾತ ಅದು ಬಿಟ್ಟಿದ್ದಲ್ಲ, ಅದು ಹಾಗೇ ಹೋಗ್ತಾ ಇರಬೇಕು. ಸೊ ನಾಳೆ ಒಂದು 25 ನಿಮಿಷದಲ್ಲಿ ಮುಗಿದು ಬಿಡ್ತದೆ. ಆಮೇಲಕ್ಕೆ ನನ್ನ ಕೈಲಾದ್ದು ಆ ಭಗವಂತ ನನ್ನಲ್ಲಿ ನಿಂತುಕೊಂಡು ಏನು ಪ್ರೇರಣೆ ಮಾಡ್ತಾನೆ ಅದನ್ನು ನನ್ನ ಮಿತ್ರರು ಸದಾನಂದ ಶಾಸ್ತ್ರಿಗಳು ನಾವಿಬ್ಬರು ಆಯ್ಕೆ ಮಾಡಿಕೊಂಡಿದ್ದೀವಿ. ಭಗವಂತನ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿ, ಗುರುಗಳ ಬಗ್ಗೆ ಸದಾನಂದ ಶಾಸ್ತ್ರಿಗಳು ಹೇಳಬೇಕು ಅಂತ ಅಂದುಕೊಂಡಿವೆ. ಆದ ಕಾರಣ ನುಡಿಸುವವನು ಅವನು, ನಡೆಸುವವನು ಅವನು. ಏನು ನುಡಿಸ್ತಾನೆ, ಏನು ಹೇಳಿಸ್ತಾನೆ ಅದು ಅವನಿಗೆ ಸೇರಿದ್ದು ಅಂತ ಹೇಳ್ತಾ ಈ 6 ದಿವಸಗಳ ಕಾಲ ನೀವು ಹೇಳಿರಲ್ಲ ಇಷ್ಟಕ್ಕೆ ಮುಂಚೆ. ನಾನೊಂದು 2 ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡ್ತೀರಾ? ಯಾರು ಅಂದರೆ ಶ್ರೀದೇವಿ, ನೀ ಹೇಳಬೇಡ, ನಮ್ಮ ಅನ್ವಯಿಸನಿ ಇವತ್ತು ಕೇಳಬೇಕು ಅಂತ ಕಡಿದ. ಹೌದು,
ಅವು ಭಾಳ ಇಂಟ್ರೆಸ್ಟ್ ಆಗಿ ಕೂತ್ಕೊತಾನೆ. ಸುಪ್ರಭಾತ ಅಂದರೆ ಇಷ್ಟ ನಿಜವಾಗಿ. ನಾನು ಯಾವುದನ್ನು ಕಮ್ಮಿ ಅಂತ ಹೇಳ್ತೀನಿ ಅಂತ ತಿಳ್ಕೊಬೇಡ್ರಿ. ನೀವು ತಪ್ಪು ತಿಳ್ಕೊಬೋದು, ನಿಮ್ಮದು ಲಕ್ಷಣ. ನಾ ಏನು ಮಾಡಲಿ ಅದಕ್ಕೆ? ನೀವು ತಪ್ಪು ತಿಳ್ಕೊಂಡ್ರೆ ನನಗೆ ಸಂಬಂಧಪಟ್ಟಿದ್ದಲ್ಲ. ಒಳ್ಳೇದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ. ದೊಡ್ಡ ದೊಡ್ಡ ವಿದ್ವಾಂಸರು ಬರ್ತಾರೆ, ಮಹಾವಿದ್ವಾಂಸರು ಬರ್ತಾರೆ. ಇವತ್ತು ಈ ಸಾರ್ತೆ ಯತಿಗಳು ಬರ್ತಾರೆ, ಎಂತೆಂಥ ಯತಿಗಳು. ಅವರು ಉಪನ್ಯಾಸ ಎಷ್ಟಾದರೂ ಕೂಡ ಉಪನ್ಯಾಸಗಳೆಲ್ಲ ಕೇಳಿದಾಗ ಪೂರ್ಣ ನೀವು 45 ನಿಮಿಷನೋ 1 ಗಂಟೆ ಅದರಲ್ಲಿ ತಲ್ಲೀನರಾಗ್ತೀರಿ ಅಂತ ಹೇಳೋಕ್ಕೆ ಬರೋದಿಲ್ಲ. ನಿದ್ದೆ ಬರ್ಬೋದು, ಸ್ವಲ್ಪ ಎಲ್ಲ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗ್ಬೋದು. ಇದು ನಮ್ಮ ಶ್ರೀನಿವಾಸ ನಮ್ಮ ಮೇಲೆ ಎಷ್ಟು ಕರುಣ ಮಾಡಿದ್ದಾನೆ ಅಂದರೆ, ಅದು ಎಂಥ ಪ್ರೇರಣೆ ಮಾಡಿದ. ಈ ಸುಪ್ರಭಾತ ಎಂಬುದು ಒಂದು ರೂಪಕಲ್ಪನೆ ಮಾಡಿ ನಮ್ಮೆಲ್ಲರನ್ನು ಇನ್ವಾಲ್ವ್ ಮಾಡ್ತಾನೆ. ಇದಕ್ಕೆ ನೀವು ನಿದ್ದೆ ಮಾಡ್ಲಿಕ್ಕಿಲ್ಲ. ಮಾಡ್ತೀಯಮ್ಮ ಶ್ರೀದೇವಿ? ಶ್ರೀನಿವಾಸ ದೇವರೇ, ಮಾನುಷೋತ್ತವರೇ, ನಿಮಗೆ ಸುಪ್ರಭಾತವಾಗಲಿ ಎಂಬ ಹಿಂಗೆ ಮಾಡ್ತೀಯಾ? ಇಲ್ಲ. ಯಾಕಂದ್ರೆ ನೀನು ಅನ್ಬೇಕು ಅದನ್ನು. ನೀನು ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ನೀನು ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕಾದ್ರೆ ಮೆಡಿಟೇಷನ್ ಏನಾಗ್ತದೆ ಅಂದರೆ ನಿದ್ದೆ ಮಾಡಿ ಗುಡಿಸೋದಲ್ಲ. ಯಾಕಂದ್ರೆ ಅದು ಚಿಂತನೆ ಮಾಡಿದ್ರೆ ಸ್ವತಃ ನಿದ್ದೆ ಮಾಡಿದ್ರೆ ನಾ ಏನು ಮಾಡಲಿ? ಅದಕ್ಕೆ ನನ್ನ ಪ್ರಾರಬ್ಧ ಅಲ್ಲ, ನಿಮ್ಮ ಪ್ರಾರಬ್ಧ ಅದು. ಇಲ್ಲ, ಸಾಮಾನ್ಯವಾಗಿ ಇದು ಭಜನೆ ಇವೆರಡೇ ಏನವಲ್ಲ, ಇವು ಇನ್ವಾಲ್ವ್ ಆಗ್ತೀವಿ ನಾವು. ರಾಯರಿಗೆ ಪುಷ್ಪಾಭಿಷೇಕ ಮಾಡ್ತಾರೆ, ಪುಷ್ಪಾರ್ಚನೆ ಮಾಡ್ತಾರೆ. ಪುಷ್ಪಾರ್ಚನೆ ಮಾಡುವಾಗ ಯಾರ್ಯಾರು ಪುಷ್ಪಾರ್ಚನೆ ಮಾಡ್ತಾರೋ ಅವರೆಲ್ಲರೂ ಕೂಡ ಎಚ್ಚೆತ್ತೇ ಇರ್ತಾರೆ. ಯಾಕಂದ್ರೆ ಹೂವು ಹಾಕಬೇಕಲ್ಲ, ಹಿಂಗೆ ತೆಗೆದು ರಾಯರಿಗೆ ಗುರುರಾಜ 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 ಅಂತ ಕೂತು ಹಾಕಬೇಕಲ್ಲ. ಸೊ ಪುಷ್ಪಾರ್ಚನೆ ಮತ್ತು ಈ ಸುಪ್ರಭಾತ ಭಜನೆ, ಶ್ರೀನಿವಾಸ ಕಲ್ಯಾಣ ಕೂಡ 99% ಅದು ರಾಯರ ಪಟ್ಟಾಭಿಷೇಕ. ಇದರಲ್ಲಿ ಏನಾಗ್ತದೆ, ನಾವು ಇನ್ವಾಲ್ವ್ ಆಗ್ತೀವಿ, ಅದನ್ನು ನೋಡ್ತಾ ಇರ್ತೀವಿ, ಅದು ದೃಶ್ಯ. ಅದರಿಂದ ನಮಗೆ ನಿದ್ದೆ, ನಮ್ಮ ಮನಸ್ಸು ಮತ್ತೊಂದು ಕಡೆ ಹೋಗೋದು ಸಾಮಾನ್ಯವಾಗಿ ಒಂದು 75% ಆಗೋದಿಲ್ಲ, 25% ಆಗ್ತಾ ಇರ್ತದೆ, ಎಲ್ಲೋ ಹೋಗ್ತಾ ಇರ್ತದೆ. ಅದ ಕಾರಣ ಇದು ನಮ್ಮ ಸೌಭಾಗ್ಯದಿಂದ ಪರಬ್ರಹ್ಮ ಶ್ರೀನಿವಾಸ ಕರುಣಿಸಿಕೊಟ್ಟ ಒಂದು ಸೇವಾ ಭಾಗ್ಯ ಅಂತ ನಾನು ಅಂದ್ಕೋತಾ ಇದರ ಬಗ್ಗೆ 4 ಮಾತು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ರಿಪೀಟ್ ಮಾಡ್ತಾ ಹೋಗೋಣ. ಹನುಮೇಶ ಈ ವೃಷಭಾದ್ರಿ ಏರುವಾಗ ಏನಂತ ಚಿಂತನೆ ಮಾಡಬೇಕಪ್ಪ? ಅದು ವೃಷಭಾದ್ರಿಯನ್ನು ಏರುವಾಗ ವೃಷಭಾದ್ರಿ ಅಂತ ಚಿಂತನೆ ಮಾಡ್ತೀನಿ, ಅದಲ್ಲ. ಆಗ ನನ್ನ ಯಾವ ದೋಷ ಕಳಿ ಅಂತ ಚಿಂತನೆ ಮಾಡಬೇಕು. ವೃಷಭಾದ್ರಿಯನ್ನು ಏರುವಾಗ ನನ್ನ ಯಾವ ಎಕ್ಸಲೆಂಟ್ ದೋಷ ಅಲ್ಲ, ಅದು ಒಂದು ರೀತಿಯಿಂದ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಳ್ತಕ್ಕಂಥದ್ದು ಏನದಲ್ಲ, ಇದು ವೃಷಭಾದ್ರಿಯನ್ನು ಏರುವುದರಿಂದ. ಈ ರೀತಿ ಅದು ಯಾಕೆ ಆತ್ಮಾರ್ಪಣೆ ಎಂಬುದು ಯಾಕೆ ಬೇಕು ಅಂತಂದರೆ ಅದಕ್ಕೆ ಕಾರಣ ಅದು ನಮ್ಮನ್ನು ನಾವು ಭಗವಂತನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿಕೊಳ್ತಕ್ಕಂಥ ಒಂದು ಚಿಂತನೆ ಏನದಲ್ಲ, ಅದು ಅಪೂರ್ವವಾದ್ದು, ಅದು ಅತ್ಯಂತ ಅವಶ್ಯಕವಾದದ್ದು, ಅದು ಭಗವಂತನ ಅನುಗ್ರಹಕ್ಕೆ ಕಾರಣೀಭೂತವಾದದ್ದು. ಸೊ ಈ ರೀತಿ ಸುಪ್ರಭಾತದ ಬಗ್ಗೆ ಒಂದು ಚಿಂತನೆ ಮಾಡೋಣ. ಮಾನವನಿಗೆ ಕಂಪಲ್ಸರಿ, ಪ್ರತಿ ಮಾನವನಿಗೆ ಇರತಕ್ಕಂಥದ್ದು, ಅವನು ಬಿಡಬೇಕಾಗಿದ್ದು ಯಾವುದು? ಪಾಪಗಳನ್ನು ಕಳ್ಕೋಬೇಕು. ಅವನು ಮೊಟ್ಟ ಮೊದಲು ಏನು ಕಳ್ಕೋಬೇಕು? ಪಾಪ ಕಳ್ಕೊಳ್ಳದೆ ಇದ್ದರೆ ನಾವು ನಿರ್ಮಲ ಆಗುವುದಿಲ್ಲ. ಸೊ ಮೊಟ್ಟ ಮೊದಲು ನಮ್ಮ ಜೀವನದಲ್ಲಿ ಪ್ರತಿ ಮಾನವ ಏನನ್ನು ಕಳ್ಕೋಬೇಕು ಅಂತಂದರೆ ಪಾಪವನ್ನು ಕಳ್ಕೋಬೇಕು. ಪಾಪವನ್ನು ಕಳ್ಕೊಂಡ್ರೂ ಕೂಡ ಇನ್ನೂ ಒಂದಿರ್ತದೆ, ಅದು ಬಿಟ್ಟು ಹೋಗೋದಿಲ್ಲ. ಅದು ಯಾವುದಮ್ಮ? ಅಲಕ ನಮ್ಮ ಪಂಕಜ, ಪಾಪ ಕಳ್ಕೊಂಡು ನೀನು ಪಾಪ ಕಳ್ಕೊಂಡ ಮೇಲೆ ಇನ್ನೊಂದು ಇರ್ತದೆ, ಅದು ಬಿಡೋದಲ್ಲ, ದರಿದ್ರದ್ದು. ಯಾವುದು ಹೇಳು? ಎಕ್ಸಲೆಂಟ್. ಸೊ ಗಟ್ಟಿ ಹೇಳಮ್ಮ, ಪರವಾಗಿಲ್ಲ. ನಿಮ್ಮ ಯಜಮಾನ ಸರಿ ಮಾತಾಡೋಕ್ಕೆ ಇಷ್ಟು ಮೆಲ್ಲಕ್ಕೆ ಮಾತಾಡ್ತೀರಿ? ಇಲ್ಲ, ಪ್ಲೀಸ್ ಗಟ್ಟಿಗೆ ಹೇಳ್ರಿ ದಯಮಾಡಿ. ಯಜಮಾನ್ರ ಹತ್ರ ಊರೆಲ್ಲ ಕೇಳಿಸಾಗಿ ಆಗಿ ಮಾತಾಡ್ತಾರೆ ಸರ್. ಇಲ್ಲ, ರಹಸ್ಯವಾಗಿ ಮಗನ ಸರಿ ಮಾತಾಡೋಕಾಲಕ್ಕೆ ಬೈಯೋಕಾಲಕ್ಕೆ ಮಗನ ಬೈಯೋಕಾಲಕ್ಕೆ ಗಟ್ಟಿಗೆ ಹೇಳ್ತಿರ್ತಾಳೆ ಆಕೆ. ಸೊ ನಮ್ಮ ಜೀವನದಲ್ಲಿ ನಮ್ಮನ್ನು ತುಂಬಿಕೊಂಡಿರತಕ್ಕಂಥದ್ದು ಸಾಧಾರಣವಾಗಿ ಪ್ರತಿ ಕ್ಷಣದಲ್ಲಿ ಅದನ್ನು ಮಾಡ್ತಾ ಇರ್ತೀವಿ. ತಿಳಿಯದಲು ಕಾಯೇನ ವಾಚ ಮನಸ್ಸ ಏನೋ ಒಂದು ತಪ್ಪು ಮಾಡ್ತಾ ಇರ್ತೀವಿ. ತಪ್ಪು ಮಾಡಿದ ಹಾಗೆಲ್ಲ ನಮ್ಮಲ್ಲಿ ಪಾಪ ಸಂಗ್ರಹ ಆಗ್ತಾ ಇರ್ತಾರೆ. ಸೊ ಆ ಪಾಪವನ್ನು ನಾವು ಕಳ್ಕೋಬೇಕು. ಮೊಟ್ಟ ಮೊದಲು ಕಳ್ಕೋಬೇಕಾಗಿದ್ದು ಯಾವುದು? ಪಾಪವನ್ನು. ಪಾಪ ಕಳ್ಕೊಂಡ್ರೂ ಕೂಡ ಇನ್ನೊಂದಿರ್ತದೆ, ಅದು ಯಾವುದು? ಅಹಂಕಾರ. ನಾನೆಂಬುದು ಎಲ್ಲಿ ಬಿಟ್ಟು ಹೋಗ್ತದೆ? ಯಾರಿಗೂ ಬಿಡೋದಲ್ಲ. ಸೊ ಆ ನಾನು ಎನ್ನುವ ಅಹಂಕಾರವನ್ನು ಕಳ್ಕೋಬೇಕು.
ನಾನು ಎಂಬ ಅಹಂಕಾರ ಕಳ್ಕೊಂಡು ಕೂಡಲೇ ಪಾಪ ಹೋಯಿತು, ಅಹಂಕಾರ ಹೋಯಿತು. ಎರಡು ಹೋದ ಕೂಡಲೇ ಆಟೋಮೆಟಿಕ್ಕಾಗಿ ನಿಮಗೊಂದು ಅರ್ಹತೆ ಬರ್ತದೆ, ಒಂದು ಯೋಗ್ಯತೆ ಬರ್ತದೆ. ಅದು ಯಾವುದು ಅಂದರೆ ದಾಸನಾಗುವ ಯೋಗ್ಯತೆ ಬರ್ತದೆ. ಅದು ಮೂರನೇದು. ಮೊದಲು ಪಾಪ ಕಳ್ಕೊಬೇಕು, ಅಹಂಕಾರ ಕಳ್ಕೊಬೇಕು. ಇವೆರಡು ಕಳ್ಕೊಂಡ್ರಿ ಅಂದರೆ ಖಂಡಿತ ನಮ್ಮ ಜೀವನದಲ್ಲಿ ನಾನು ದಾಸನಾದೆ ಅಂತಂಬ ಆಲೋಚನೆ ಬರ್ತದೆ. ಎಲ್ಲಿವರೆಗೆ ನಾ ಮಾಡಿದೆ, ನಾನು ತಿಂದೆ, ನಾನು ಪೂಜೆ ಮಾಡಿದೆ, ನಾನು ದಾನ ಮಾಡಿದೆ ಇವೆಲ್ಲ ಇತ್ತು ಅಂತಂದರೆ ಅಲ್ಲಿವರೆಗೆ ನಾವು ದಾಸರಾಗೋದಿಲ್ಲ. ದಾಸರಾಗಬೇಕಾದರೆ ಪ್ರಧಾನವಾದ ಕ್ವಾಲಿಫಿಕೇಷನ್ ಯಾವುದು ಅಂದರೆ ನಾನು ಎಂಬ ಅಹಂಕಾರ ಹೋಗಬೇಕು. ನಾನು ಎಂಬ ಅಹಂಕಾರ ಹೋಗಬೇಕಾದ್ರೆ ನಾವು ಮಾಡಿದ ಪಾಪಗಳೆಲ್ಲ ನಮ್ಮಿಂದ ದೂರವಾಗಬೇಕು. ಓಕೆ, ಆಯಿತು. ದಾಸರಾದವೇ ನಾವು. ದಾಸರಾದ ಕೂಡಲೇ ಏನಾಗ್ತದೆ ಗೊತ್ತಾ, ನಮಗೆ ತಿಳಿಯದಲೇ ಭಗವಂತ ನಿನ್ನ ಪಾದಾರವಿಂದಕ್ಕೆ ನನ್ನ ಜೀವನ ಸಮರ್ಪಣ, ತನು ನಿನ್ನದು ಜೀವನ ಅನುದೀನದಲ್ಲಿ ಬಹು ಸುಖ ದುಃಖ ನಿನ್ನದಯ್ಯ ಅನುದೀನ ಅನ್ರಿ. ತಾನು ನಿನ್ನದು ಜೀವನ ನಿನ್ನದೋ, ತಾನು ನಿನ್ನದು ಜೀವನ ನಿನ್ನದೋ. ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ, ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಬಿಡದೆ ಕಿವಿಯಿಂದ ಕೇಳುವ ಕಥೆ ನಿನ್ನದೇ. ಕಿವಿಯಿಂದ ಕೇಳುವ ಕಥೆ ನಿನ್ನದೋ, ಕಿವಿಯಿಂದ ಕೇಳುವ ಕಥೆ ನಿನ್ನದೋ. ಷಡುರಸದಲ್ಲಕ್ಕೆ ನಲಿದಾಡುವ ಜಿಹ್ವೆ. ಸಾವಿರು ಹೆಚ್ಚಿಗೆ ತಗೊಂಡ್ಬಿಡ್ತೀರಿ ಮತ್ತೆ. ನಲಿದಾಡುವ ಜಿಹ್ವೆ ಕಡು ರುಚಿಗೊಂಡರೆ ಆರುಚಿ ನಿನ್ನದಯ್ಯ. ಕಡು ರುಚಿಗೊಂಡರೆ ಆರುಚಿ ನಿನ್ನದಯ್ಯ, ತನು ನಿನ್ನದು ಜೀವನ ನಿನ್ನದೋ. ಇದು ಬರ್ತದೆ ನಿಜವಾದ ದಾಸ ಆದರೆ. ನಿಜವಾದ ದಾಸ ಆಗದೆ ಡಾಂಬಿಕವಾದ ದಾಸ ಆತಂದರೆ ಅದು ಏನು ಬರೋದಿಲ್ಲ. ನಿಜವಾದ ದಾಸ ಆತಂದರೆ ಪರಮಾತ್ಮ ನಂದಲ್ಲಯ್ಯ, ಎಲ್ಲ ನಿಂದಯ್ಯ, ನೀ ಮಾಡಿಸ್ತಾ ಇದ್ದಿ, ನೀನು ಕೇಳಿಸ್ತಾ ಇದ್ದಿ, ನಿಂದು ಎನ್ನುವ ಭಾವನೆ ಬರ್ತದೆ. ಆತ್ಮಾರ್ಪಣೆ ಮಾಡಿಕೊಳ್ಳುವ ಅಂದರೆ ಪಾಪಗಳನ್ನು ಕಳ್ಕೊಂಡ್ರೆ ಅಹಂಕಾರ ತಣಿಸ್ತಾನೆ ಹೋಗುತ್ತದೆ. ಅಹಂಕಾರ ಹೋಯಿತು ಅಂದರೆ ದಾಸರಾಗುವ ಅರ್ಹತೆ ಬರ್ತದೆ. ದಾಸರಾದಿವೆ ಅಂತಂದರೆ ನಮ್ಮನ್ನು ನಾವು ಭಗವಂತನ ಪಾದಾರವಿಂದಕ್ಕೆ ಅರ್ಪಿಸಿಕೊಳ್ಳುವ ಯೋಗ್ಯತೆ ಬರ್ತದೆ. ಇದು ಯಾವಾಗ ಬಂತು ಅಂದ್ಕೊಳ್ಳೆ ಇನ್ನು ಕಣ್ಣುಗಳು 24 ಗಂಟೆ ಭಗವಂತನ್ನೇ ನೋಡಬೇಕು ಅನ್ನಿಸ್ತವೆ, ಕಿವಿಗಳು ಭಗವಂತನ ಕಥೆಗಳನ್ನೇ ಕೇಳಬೇಕು ಅನ್ನಿಸ್ತವೆ. ಎಲ್ಲ ಭಗವಂತ ಭಗವಂತ ಭಗವಂತನ ಪರ. ಸೊ ನಮ್ಮ ಎಲ್ಲ ಇಂದ್ರಿಯಗಳು ಭಗವತ್ ಪರ ಆಗ್ತದೆ ಯಾವಾಗ ಪಾಪ ಕಳಕೊಂಡಾಗ, ಅಹಂಕಾರವನ್ನು ಬಿಟ್ಟಾಗ, ದಾಸನಾದಾಗ, ಆತ್ಮಾರ್ಪಣೆ ಮಾಡಿಕೊಂಡಾಗ ನಮ್ಮ ಎಲ್ಲ ಇಂದ್ರಿಯಗಳು ಭಗವತ್ ಪರ ಆಗ್ತದೆ. ಇಷ್ಟ ಆಯಿತು ಅಂತಂದರೆ ಬೇಡ ಅಂದರೂ ಭಗವಂತ ಕಾಣಿಸ್ತಾನೆ. ಅವನ ದಿವ್ಯ ಮಂದಿರದ ಸಂದರ್ಶನ ಆಗ್ತದೆ, ಅವನ ಅಪೂರ್ವವಾದ ಪಾದಗಳ ದರ್ಶನ ಆಗ್ತದೆ, ಅಪ್ಪನ ಕರುಣೆ ನಮ್ಮ ಮೇಲೆ ದೊರೀತದೆ. ಸೊ ಇಲ್ಲಿ ಬರ್ರಿ ಪರಮಾತ್ಮನ ಆ ಶ್ರೀನಿವಾಸನ ಪರಮಾನುಗ್ರಹ ನಮ್ಮ ಮೇಲೆ ಆಗಬೇಕಾದರೆ ನಾವೇನು ಮಾಡಬೇಕು, ಏನಾಗಬೇಕು, ನಮ್ಮಲ್ಲಿ ಏನು ಬರಬೇಕು, ನಮ್ಮ ಇಂದ್ರಿಯಗಳೆಲ್ಲ ಭಗವತ್ ಪರ ಆಗಬೇಕು. ಅಂದರೆ ಕೂತರೆ, ನಿಂತರೆ, ಓಡಾಡಿದರೆ, ಮಾತಾಡಿದರೆ, ಏನು ಮಾಡಿದರೂ ಕೂಡ ಆ ಭಗವಂತನ ಸ್ಮೃತಿ ಬರ್ತಾ ಇರಬೇಕು. ನೀವು ಒಂದು ಪ್ರಶ್ನೆ ಮಾಡ್ಬೋದು, ಅಲ್ರಿ ಮಾತಾಡ್ತಾ ಇದ್ದಾಗ ಕೂಡ ಭಗವಂತನ ಸ್ಮರಣೆ ಹೇಗೆ ಬರ್ತದೆ? ನಮ್ಮ ಯಜಮಾನರೊಟ್ಟಿಗೆ ಮಾತಾಡ್ತೀವಿ, ನಮ್ಮ ಮಕ್ಕಳೊಟ್ಟಿಗೆ ಮಾತಾಡ್ತೀವಿ, ನಮ್ಮ ಗಂಡನೊಟ್ಟಿಗೆ ಮಾತಾಡ್ತಾ ಇರ್ತೀವಿ. ಮಾತಾಡುವಾಗ ಭಗವಂತನ ಸ್ಮರಣೆ ಹೇಗೆ ಬರ್ತಾರೆ? ಅದು ರಿಯಲ್ ನಿಜವಾಗಿ ಕೂಡ ಯಾರಿಗೂ ಬರೋದಿಲ್ಲ. ನಾವು ನಮ್ಮ ಹೆಂಡತಿಯೊಟ್ಟಿಗೋ, ನಮ್ಮ ಗಂಡನೊಟ್ಟಿಗೋ, ನಮ್ಮ ಮಗುವಿನೊಟ್ಟಿಗೋ ಮಾತಾಡುವಾಗ ಅದಕ್ಕೆ ದಾಸರು ಏನು ಹೇಳ್ತಾರೆ ಗೊತ್ತನಾ? ಆಗ ಬರೋದಿಲ್ಲ. ಆದ ಕಾರಣ ನೀನು ಮೊದಲೇ ಪ್ರಾರಂಭಕ್ಕೆ ನೀನು ಸ್ವಾಮಿ ಈಗ ನಾನು ಮಾತಾಡ್ತೀನಿ, ಯಾರೋ ಬಂದಾರೆ ಅವ್ರು
ಆ ಮಾತೆಲ್ಲ ಕೂಡ ನಿನ್ನ ಸ್ತೋತ್ರ ಆಗಲಿ ಅಂತ ಅಂದ್ಬಿಟ್ರೆ ಸಾಕು. ಸೊ ನೀನು ಏನೇನು ನಿನ್ನ ಮನೆಗೆ ಒಬ್ಬ ಅತಿಥಿ ಬಂದಿರ್ತಾನೆ, ಬರೀ ದಯಮಾಡಿ ಕೂಡ್ರಿ, ಕಾಫಿ ಕೊಡಲ, ಏನು ಕೊಡಲಿ ಅಂತ ಕೇಳ್ತಿರ್ತೀರಿ, ಅವ್ರಿಗೆ ಉಪಚಾರ ಮಾಡ್ತೀರಿ. ಆ ಎಲ್ಲ ಮಾತುಗಳು, ಆ ಎಲ್ಲ ಕ್ರಿಯೆಗಳು ಪೂಜೆ ಆಗಿಬಿಡ್ತಾವೆ. ಯಾಕೆ ಗೊತ್ತಾ, ನೀವು ಮೊದಲು ಹೇಳ್ಬಿಟ್ಟಿಯಲ್ಲ, ಸ್ವಾಮಿ ಶ್ರೀನಿವಾಸ ಈಗ ನನ್ನ ಮನೆಗೆ ಅತಿಥಿಗಳು ಬಂದಾರೆ, ಅವರು ಸರಿ ಮಾತಾಡಬೇಕಾಗಿದೆ, ಮಾತಾಡುವ ಈ ಮಾತುಗಳಾಗಲಿ, ಆಗ ಏನೇನು ಕೆಲಸ ಮಾಡ್ತೀನಿ ಅವೆಲ್ಲ ನಿನ್ನ ಮಂತ್ರ, ನಿನ್ನ ಪೂಜೆ ಅಂದುಬಿಟ್ರೆ ಸಾಕಂತ. ನೀವು ಮಾರ್ಕೆಟಿಗೆ ಹೋಗಬೇಕು, ಬ್ಯಾಗ್ ತೊಗೊಳ್ತೀರಿ, ತೊಗೊಂಡು ಮಾರ್ಕೆಟಿಗೆ ಹೋಗಬೇಕಾಗ್ಯದಲ್ವ, ಇಷ್ಟೇ ಹೋಗುವಾಗ ಮನೆಯಿಂದ ಹೊರಗೆ, ಅದಕ್ಕೆ ಅವರೆಲ್ಲ ಗರುಡಾರೂಢ ನಾರಾಯಣ ಅಂತ ಸ್ಮರಣೆ ಮಾಡುತ್ತಾರೆ. ಅಂದರೆ ಸ್ವಾಮಿ ಈಗ ನಾನು ಇಲ್ಲಿಂದ ಸುಮಾರು ಒಂದು ಫರ್ಲಾಂಗ್ ದೂರದಲ್ಲಿ ಮಾರ್ಕೆಟ್ ಅದ, ಅಲ್ಲಿಗೆ ಹೋಗ್ತೀನಿ, ಅಲ್ಲಿ ಕಾಯಿ ಪಲ್ಯ ತೊಗೊಂಬರ್ಬೇಕಾಗಿದೆ, ನ್ಯಾಯವಾಗಿ ನೀನು ನನಗೆ ಕಾಲು ಯಾಕೆ ಕೊಟ್ಟಿ ಗೊತ್ತಾ, ನಿನ್ನ ಸೇವೆಗಾಗಿ ಕೊಟ್ಟಿಯ, ನಿನ್ನ ತೀರ್ಥಯಾತ್ರೆ ಮಾಡುವಂತ ಕೊಟ್ಟಿಯ, ಅದು ಆಗ್ತಾಯಿಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಈಗೇನು ನಾನು ಮಾರ್ಕೆಟಿಗೆ ಹೋಗ್ತೀನಿ, ಇದು ಕೂಡ ನಿನ್ನ ಪೂಜೆ ಆಗಲಿ, ನಿನ್ನ ತೀರ್ಥಯಾತ್ರೆ ಆಗಲಿ. ಅಂದರೆ ಭಗವಂತನ ದೃಷ್ಟಿಯಲ್ಲಿ ನಾವು ಹೋಗಿದ್ದು ಮಾರ್ಕೆಟಿಗಾದರೂ ಕೂಡ ಅವನ ಚಿಂತನೆಯಲ್ಲಿ ಅದು ಎಲ್ಲವೂ ಭಗವಂತನ ಸೇವೆ ಆಗಿಬಿಡ್ತದೆ. ಸಿಂಪಲ್, ವೆರಿ ವೆರಿ ಸಿಂಪಲ್. ಭಗವಂತನ ಉಪಾಸನೆ ನಾವು ಅಂದುಕೊಂಡಷ್ಟು ಭಯ ಅಲ್ಲ, ಅದು ನಮ್ಮನ್ನು ಭಯ ಬೀಳಿಸ್ತಕ್ಕಂಥದ್ದಲ್ಲ. ನಿಜವಾಗಿ ಹೇಳಬೇಕಾದ್ರೆ ನಮ್ಮ ಕರ್ಮಗಳು ನಮ್ಮನ್ನು ಭಯ ಬೀಳಿಸ್ತವೆ, ಅವು ಒಂದು ರೀತಿಯಿಂದ ನಮ್ಮನ್ನು ಬಂಧನಕ್ಕೆ ಗುರಿ ಮಾಡ್ತವೆ. ಏನು ನೀವೇ ಆಲೋಚನೆ ಮಾಡಿರಿ, ಸ್ನಾನ ಮಾಡುವುದು ಒಂದು ಕರ್ಮ, ಹೌದಾ ಅಲ್ವಾ? ಸ್ನಾನ ಮಾಡುವುದು ಒಂದು ಕರ್ಮ. ಈ ಸ್ನಾನ ಮಾಡುವ ಕರ್ಮ ನಿಜವಾಗಿ ನಿಂಗೆ ಭಯ ಉತ್ಪಾದಕ. ಹೇಗೆ ಹೇಳ್ರಿ, ಸ್ವಲ್ಪ ನನ್ನಂಥ ವಯಸ್ಸಾದವನಿದ್ದ ಅಂದ್ಕೊಳ್ರಿ, ಬಾತ್ರೂಮ್ನಾಗ ಹೋಗೋ ಕಾಲಕ್ಕೆ ಸ್ವಲ್ಪ ನನ್ನ ಹೆಂಡತಿ ಹೇಳ್ತಿದ್ದಾಳೆ, ಸರ್ ನಿಧಾನ ಹೋಗ್ರಿ, ಬಡ ಹೋಗ್ಬಾಡ್ರಿ, ಜಾರಿ ಬಿದ್ದಿರಿ ಅಂದರೆ ಕಾಲು ಮುರಿತದೆ ನೋಡ್ರಿ, ಹೌದಾ ಅಲ್ವಾ? ಅಂದರೆ ವಯಸ್ಸಾದಂತೆ ನಮಗೆ ನಾವು ಮಾಡುವ ಕರ್ಮ, ಬಾತ್ರೂಮಿಗೆ ಹೋಗತಕ್ಕಂಥದ್ದು, ಅಲ್ಲಿ ಸ್ನಾನ ಮಾಡಬೇಕು ಅನ್ನುವುದು ಕೂಡ ಏನಾಗ್ತದೆ ಗೊತ್ತಾ, ಬಂಧಕ ಆಗ್ತದೆ, ಒಂದು ಭಯ ಪಡಿಸ್ತದೆ. ಭಗವಂತನ ಪೂಜಾ ಅದೇನು ಶಂಖಗಳಿಟ್ಕೊಂಡು ಸಾಲಿಗ್ರಾಮಗಳಿಟ್ಕೊಂಡು ಗಂಟೆ ಅರ್ಚಿಸಲರಿಯನು ಮೆಚ್ಚಿಸಲರಿಯನು ತುಚ್ಛನು ನಾನೆನ್ನಬೇಡ, ಅಚ್ಯುತಾನಂತ ಗೋವಿಂದ ಮುಕುಂದನ ಇಚ್ಛೆಯಿಂದ ನೀ ನೆನೆ ಮನವೇ. ಇಚ್ಛೆಯಿಂದ ಭಗವಂತನ ಸ್ಮರಣೆ ಮಾಡಿದ್ರು ಸಾಕು. ಏನೇ ಕೆಲಸ ಮಾಡಿರಿ, ಕೆಲಸದ ಪ್ರಾರಂಭದಲ್ಲಿ ನಿಮಗೆ ಭಗವಂತನ ರೂಪ ಜ್ಞಾಪಕ ಬಂತ, ಹಲ್ಲು ತಿಕ್ತೀರಿ, ಹಲ್ಲು ತಿಕ್ಕುವುದು ಅದು ಸುಮ್ಮನೆ ಸಾಧಾರಣವಾಗಿರತಕ್ಕಂಥದ್ದು. ಅಲ್ಲಿ ಹಲ್ಲು ತಿಕ್ಕುವಾಗ ಹರಿ ಅಂತ ಅಂದ್ಬಿಟ್ರೆ ಸಾಕು. ಯಾಕೆ ಹಲ್ಲು ತಿಕ್ಕೋದು ಯಾಕೆ ತಿಕ್ತೀರಿ ಹೇಳ್ರಿ? ಹರಿ ಯಾಕೆ ಸ್ಮರಣೆ ಮಾಡಬೇಕು? ಹಲ್ಲು ಹೊಲಸು ತೆಗಿಲಿಕ್ಕಾಗಿ, ಹೌದಲ್ವಾ? ಹರಿ ಏನು ಮಾಡ್ತೀವಿ, ನಮ್ಮ ಹಲ್ಲಿಗೆ ರಾತ್ರಿಯೆಲ್ಲ ಮಲ್ಕೊಂಡಿರ್ತೀವಿ, ಅದು ಮುಂಜಾನೆಲ್ಲ ಊಟ ಮಾಡಿರ್ತೀವಿ, ಟಿಫನ್ ತಿಂದಿರ್ತೀವಿ, ಏನೇನೋ ಬಾಯಿ ತುಂಬಿಕೊಂಡಿರ್ತದೆ, ಆ ವಾಸನೆ ಆಗಿರ್ತದೆ, ಆ ಹೊಲಸೆಂಬ ಇದನ್ನು ತೆಗಿಲಿಕ್ಕಾಗಿ ಹಲ್ಲು ತಿಕ್ತೀವಿ. ಹರಿ ಏನು ಮಾಡ್ತಾನೆ? ಹರಿರ ಹರತಿ ಪಾಪಾನಿ, ನಮ್ಮ ಪಾಪಗಳನ್ನು ಕಳಿತಕ್ಕಂಥವನು, ಈ ಪಾಪವರೂ ಕಳಿತಾನು. ಏನು ನಿನ್ನ ಜೀವನದಲ್ಲಿ ಏನೇನು ಆಗ್ತದೆ ಅದೆಲ್ಲವೂ ಭಗವಂತ ಮಾಡಿಸ್ತಕ್ಕಂಥದ್ದು. ಅವನು ಕರುಣೆ ಮಾಡಿದರೆ ಉಂಟು, ಇಲ್ಲ ಅಂದರೆ ಇಲ್ಲ. ಆದ ಕಾರಣ ಈ ರೀತಿ ಚಿಂತನೆ ಮಾಡಿರಿ. ಸೊ ನಮ್ಮ ಭಗವಂತನ ದಿವ್ಯ ದರ್ಶನ ನಮಗೆ ಆಗಬೇಕಾದರೆ, ಅವನ ಕರುಣೆ ನಮ್ಮ ಮೇಲೆ ಹರಿಬೇಕಾದರೆ ಏನಾಗಬೇಕು? ನಮ್ಮನ್ನು ನಮ್ಮ ಇಂದ್ರಿಯಗಳೆಲ್ಲವೂ ಭಗವತ್ ಪರ ಆಗಬೇಕು. ಏನು ಕೇಳಿದ್ದೆಲ್ಲ ಭಗವಂತನ ನಾಮ, ನೋಡಿದ್ದೆಲ್ಲ ಭಗವಂತನ ರೂಪ, ಆಘ್ರಾಣ ಮಾಡಿದ್ದೆಲ್ಲ ಭಗವಂತನ ಅರ್ಪಿತವಾದ ಪದಾರ್ಥ. ಮತ್ತು ನಾಲಿಗೆಯಿಂದ ಏನೇನು ತಿಂದ್ವಿ ಅದು ಏನೇ ತಿನ್ನಿರಿ, ಆ ತಿಂದಿದ್ದೆಲ್ಲವೂ ಭಗವಂತನ ಪ್ರಸಾದ ಅಲ್ರಿ. ನೈವೇದ್ಯ ಮಾಡಿಲ್ಲ, ಈಗ ಟಿಫನ್ ಕೊಡ್ತಾರೆ ಇಡ್ಲಿ ಪಡ್ಡಿ ಎಲ್ಲ, ಅವನ್ನ ತಿಂತೀವಿ ನಾವು. ತಿಂದಾಗ ಅದು ಪ್ರಸಾದ ನೈವೇದ್ಯ ಮಾಡಿರೋದಲ್ಲ, ನೀನು ಅಂದುಕೋ ಅದು ಭಗವಂತನ, ಅದು ಎಲ್ಲ ಭಗವಂತ ಕೊಟ್ಟಿದ್ದು. ಭಗವಂತ ನಿನ್ನ ಪ್ರಸಾದ ತಿಂತಿದ್ದೀನಯ್ಯ, ಇದು ನೈವೇದ್ಯ ಆಗ್ಯದೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತಂದರೆ ಭಗವಂತ ಅದು ಮೈಲಿಗೆ ಮಾಡಿರಲಿ, ಹ್ಯಾಂಗನ್ನ ಮಾಡಿರಲಿ, ಭಗವಂತ ಭಾಳ ಸಂತೋಷ ಪಡ್ತಾನೆ. ಸಾಕು, ನನಗೆ ಅರ್ಪಣೆ ಮಾಡ್ತೀಯಲ್ಲ, ನಿನ್ನ ಪ್ರಸಾದ ಅಂತ ನೀನು ಚಿಂತನೆ ಮಾಡ್ತೀಯಲ್ಲ, ನಿನ್ನ ಜೀವನ ಉದ್ಧಾರ ಅಂತ ಸ್ಪಷ್ಟ ಮಾಡ್ತಾನೆ. ಸೊ ಭಗವಂತನ ದರ್ಶನ ನಮಗಾಗಬೇಕಾದ್ರೆ ನಮ್ಮ ಎಲ್ಲ ವ್ಯಾಪಾರಗಳು, ಎಲ್ಲ ಇಂದ್ರಿಯಗಳ ವ್ಯಾಪಾರಗಳು ಭಗವತ್ ಪರ ಆಗಬೇಕು.
ಅದು ಆಗಬೇಕಾದರೆ ಏನಾಗಬೇಕು? ಆತ್ಮಾರ್ಪಣೆ ಮಾಡಿಕೊಳ್ಳುವ ಅರ್ಹತೆ. ನಂದಲ್ಲ ಸ್ವಾಮಿ, ನನ್ನ ಕಣ್ಣು ನಂದಲ್ಲ, ಕಿವಿ ನೀ ಕೊಟ್ಟಿದ್ದು, ಕರುಣೆಯಿಂದ ಕೊಟ್ಟೀಯ, ಮೂಗು ನೀನು ಕೊಟ್ಟಿದ್ದೀಯ, ಎಲ್ಲ ಇಂದ್ರಿಯಗಳನ್ನು ನೀನು ಕೊಟ್ಟೀಯ ಅಂತಂಬ ಚಿಂತನೆ ಬರಬೇಕು. ಭಗವಂತನ ದರ್ಶನಕ್ಕೆ ಯಾವುದು ಪ್ರಧಾನವಾದ ಕಾರಣ? ನಮ್ಮ ಇಂದ್ರಿಯಗಳೆಲ್ಲ, ನಮ್ಮ ವ್ಯಾಪಾರಗಳೆಲ್ಲ ಭಗವತ್ ಪರ ಆಗೋದು. ಅದು ಆಗಬೇಕಾದರೆ ನಾವು ಭಗವಂತನಿಗೆ ಸರೆಂಡರ್ ಆಗಬೇಕು. ಇದು ನಿಂದು ನಂದಲ್ಲ ಎಂಬ ಆಲೋಚನೆ ಬರಬೇಕು. ಇದು ಬರಬೇಕಾದರೆ ದಾಸನಾಗಬೇಕು. ಎಲ್ಲರಿಗೂ ಬರೋದಿಲ್ಲ. ದಾಸನಾಗಬೇಕಾದರೆ ಅಹಂಕಾರ ಹೋಗಬೇಕು. ಅಹಂಕಾರ ಹೋಗಬೇಕಾದ್ರೆ ಪಾಪಗಳೆಲ್ಲ ಹೋಗಬೇಕು. ಓಕೆ, ಪಾಪಗಳೆಲ್ಲ ಹೋದರೆ ಏನಾಗ್ತದೆ ಹೇಳಮ್ಮ? ಹೇಳಿ ಧೈರ್ಯವಾಗಿ. ತಪ್ಪು ಬಂದರೆ ಏನು? ತಪ್ಪು ಕೂಡ ಭಗವಂತ ನುಡಿಸಿದ್ದೆ. ಪಾಪಗಳೆಲ್ಲ ಹೋಗಬೇಕಾದ್ರೆ ಏನು ಮಾಡಬೇಕು? ಏನಾಗ್ತದೆ? ಪಾಪ ಎಲ್ಲ ಹೋದರೆ ಅಹಂಕಾರ ಹೋಗ್ತದೆ. ಅಹಂಕಾರ ಹೋದರೆ ಏನಾಗ್ತೀವಿ ನಾವು? ದಾಸರಾಗ್ತೀವಿ. ದಾಸರಾದ ಕೂಡಲೇ ಏನು ಬುದ್ಧಿ ಬರ್ತದೆ? ನಂದಲ್ಲ, ಎಲ್ಲ ನಿಂದೆ 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 ಎಂಬ ಆಲೋಚನೆ ಬರ್ತದೆ. ಅದು ಯಾವಾಗ ಬಂತು ಅಂದ್ಕೊಳ್ಳಿ ಏನಾಗ್ತದೆ? ನಮ್ಮ ಎಲ್ಲ ಇಂದ್ರಿಯಗಳು ಭಗವತ್ ಪರ ಆಗ್ತದೆ. ಅದು ಆಯಿತು ಅಂತಂದರೆ ಖಂಡಿತ ನಮ್ಮ ಜೀವನದಲ್ಲಿ ಭಗವಂತನ ದರ್ಶನ ಆಗ್ತದೆ. ಯಾವಾಗ ಆಗ್ತದೆ, ಹೇಗಾಗ್ತದೆ, ಎಲ್ಲಿ ಆಗ್ತದೆ, ಅದು ನಮ್ಮ ಊಹೆಗೆ ನಿಲುಕದೇ ಇರತಕ್ಕಂಥದ್ದು. ಖಂಡಿತ ಆನಂದದ ಅನುಭೂತಿ ಆಗ್ತದೆ. ಭಗವಂತ ಕಾಂಬೋದು ಅಂತಂದರೆ ಅವನು ಪ್ರತ್ಯಕ್ಷವಾಗಿ ಎದುರಿಗೆ ಶಂಖಚಕ್ರ ಹಿಡ್ಕೊಂಡು ಬಂದಿರ್ತಾ ಅಂತ ತಿಳ್ಕೊಬೇಡ್ರಿ. ಅದರ ಚಿಂತನೆ ಮಾಡಿದಾಗ ನಮ್ಗೆ ಆನಂದ ಆಗ್ತದೆ ನೋಡ್ರಿ. ಈಗ ಸುಪ್ರಭಾತ ಹೇಳುವಾಗ 7 ನಾರಾಯಣ 7 ಲಕ್ಷ್ಮೀರಮಣ ಅಂತಂದಾಗ ನಿಜವಾಗಿ ನೀವು ಕಾನ್ಸಂಟ್ರೇಷನ್ ಮಾಡಿದರೆ, ಅಂದರೆ ಏಕಾಗ್ರತೆಯನ್ನು ಹೊಂದಿ ಆ ಭಗವಂತನ ರೂಪವನ್ನು ಚಿಂತನೆ ಮಾಡಿದಾಗ ನಿಮಗೆ ತಿಳಿಯದಲೇ, ನನಗೆ ತಿಳಿಯದಲೇ ಒಂದು ಸ್ವಲ್ಪ ಆನಂದ ಆಗ್ತದಲ್ಲ. ಆ ಆನಂದ ಆಗೋದೇ ಭಗವಂತನ ದರ್ಶನ. ಆನಂದ ಎಂಬುದೇ ಭಗವಂತ. ಭಗವಂತನೇ ಆನಂದ, ಅವನ ಆನಂದ ಸ್ವರೂಪಿ. ನಿಂಗೆ ಆನಂದ ಆಯ್ತಲ್ಲ. ನಮಗೆಲ್ಲ ಆನಂದ ಯಾತ್ರೆಯಿಂದ ಆಗ್ತದೆ? ನಮ್ಮ ಮಕ್ಕಳನ್ನು ನೋಡಿದಾಗ ಆನಂದ ಆಗ್ತದೆ, ಯಾವುದೋ ಸಿನಿಮಾ ನೋಡಿದಾಗ, ಟಿ ವಿ ನೋಡಿದಾಗ ಆನಂದ ಆಗ್ತದೆ? ಇಲ್ಲ, ಭಗವಂತನ ಚಿಂತನೆಯಿಂದ ನಮಗೆ ಆನಂದ ಆಗಬೇಕು. ಆ ಆನಂದ ಭಗವದ್ ದರ್ಶನಕ್ಕೆ ಸಮಾನವಾಗಿರ್ತಕ್ಕಂಥ. ಇದನ್ನು ಇವತ್ತಿಷ್ಟು ಚಿಂತನೆ ಮಾಡೋಣ. ನಾಳೆ ಈ ಪರ್ವತಗಳು ಏರುವುದರಿಂದ ಹೇಗಾಗ್ತದೆ? ಅದು ವೆಂಕಟಾದ್ರಿ ಏರುವುದರಿಂದ ಪಾಪ ಹೋಗ್ತದನಾ? ಹೌ ಇಟ್ ಈಸ್ ಪಾಸಿಬಲ್? ಹೇಗಾಗ್ತದೆ? ಶೇಷಾದ್ರಿ ಏರುವುದರಿಂದ ಅಹಂಕಾರ ಹೋಗ್ತದನಾ? ಆ ಕಥೆಗಳನ್ನು ಹೇಗೆ ಜೋಡಿಸಿದ್ದಾರೆ ನೋಡ್ರಿ. ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರಿಯ ಶ್ರೀನಿವಾಸ ನನ್ನ ಮಿತ್ರರಾಗಿರ್ತಕ್ಕಂಥ ಸದಾನಂದ ಶಾಸ್ತ್ರಿಗಳು ಭಗವಂತ ಏನು ಪ್ರೇರಣೆ ಮಾಡ್ತಾನೋ ಅದನ್ನು ಹೇಳ್ತಾನೆ, ಕೇಳಿ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವಿರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ ಅಂಜನಾನಂದನಂ ವೀರಂ ಜಾನಕೀಶೋಕನಾಶನಂ ಕಪೀಶಂ ಯಕ್ಷಹಂತಾರಂ ವಂದೇ ಲಂಕಾಭಯಂಕರಂ ಬುದ್ಧಿಃ ಬಲಂ ಯಶಃ ಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಗಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಗುರುಪೂರ್ವಜಗನ್ನಾಥದಾಸಸ್ಯಾಮಿತ ತೇಜಸಃ ತಸ್ಯ ಪಾದಾಬ್ಜಸಂಭೂತಾಃ ರಜಾಂಸಿ ಶಿರಸಾ ವಹೇ.
ಭಗವಂತನ ಅನುಗ್ರಹ ಬೇಕಾದರೆ ಮೊದಲು ಏನು ಹೋಗ್ಬೇಕಪ್ಪ ಆಗಬೇಕಲ್ಲ. ಮೊದಲು ಏನು ಹೋಗಬೇಕು? ಅಹಂಕಾರ ಹೋಗಬೇಕು, ಪಾಪಗಳು ಹೋಗಬೇಕು. ಪಾಪ ಹೋದರೆ ಅಹಂಕಾರ ಹೋಗ್ತದೆ, ಅಹಂಕಾರ ಹೋದರೆ ದಾಸತ್ವ ಬರ್ತದೆ, ದಾಸತ್ವ ಆದರೆ ಆತ್ಮಾರ್ಪಣೆ ಮಾಡ್ಕೊಂಬ ಸೌಭಾಗ್ಯ ಸಿಗ್ತದೆ. ಅದರಲ್ಲಿಂದ ಸಕಲೇಂದ್ರಿಯಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಯಾರು ತಮ್ಮನ್ನು ತಾವು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡಿಕೊಂಡಿರ್ತಾರೋ ಅವರಿಗೆ ಪರಮಾತ್ಮನ ದರ್ಶನ ಆಗ್ತದೆ ಅನ್ನೋ ಲಾಭವನ್ನು ಕುರಿತು ಇಷ್ಟೊತ್ತು ನಾವು ಚಿಂತನೆ ಮಾಡಿದ್ವಿ. ಆದರೆ ಮೊದಲು ಪಾಪ ಹೋಗಬೇಕು. ಪಾಪ ಹೋಗ್ಬೇಕಂದ್ರೆ ಮೊದಲು ಏನು ಮಾಡಬೇಕು? ಇರೋ ದೋಷ, ಬೆಳಿಗ್ಗೆ ಮಾಡೋ ಕೆಲಸ, ನಮ್ಮ ಹಲ್ಲುಜ್ಜೋದು ಒಂದು ಹೇಳಿದ್ರಲ್ಲ, ಬೆಳಿಗ್ಗೆ ಮಾಡೋದೇ ಹೊಲಸು ತೆಗೆಯೋ ಕೆಲಸನೇ. ಅದಕ್ಕೋಸ್ಕರ ನಾನು ಆವಾಗ ಹೇಳ್ತಿರ್ತೀನಿ, ಯಾವುದು ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರನಾಮದ ವೆಂಕಟರಮಣ, ಅದೆಲ್ಲನಪ್ಪ. ಈ ದಾಸನ್ನ ಮಾಡಿಕೋ ಎನ್ನ ಎಂಬೋ ಹಾಡೇ ಕಸ ಬೆಳೆ ಹಾಡೋದು. ಕಸ ಬೆಳ್ಳಕ್ಕೆ ಆ ಹಾಡಿರೋದೇ ಆ ಕೆಲಸದ್ದೇ ಅದು. ಅದೇ ಹಾಗೆ ದಾಸನ್ನ ಮಾಡಿಕೋ ಎನ್ನ, ನೀನು ಸುಮ್ಮನೆ ದಾಸನ್ನ ಮಾಡ್ಕೊಂಬಿಡ್ತೀಯ. ಆದ ಕಾರಣ ನನ್ನನ್ನು ನೀನು ದಾಸನನ್ನಾಗಿ ಮಾಡಿಕೋಬೇಕಾದರೆ ನಿನ್ನ ದಾಸ ಯಾವ ಸ್ಥಿತಿಯಲ್ಲಿರಬೇಕೋ ಆ ಸ್ಥಿತಿಯಲ್ಲಿ ಮಾಡ್ಕೋಬೇಕಾದದ್ದು ಕೂಡ ನಿನ್ನದೇ ಹೊಣೆ. ನನ್ನ ಕೈಲಾಗೋದಿಲ್ಲ. ದೇವರ ಹತ್ರ ಎರಡು ಪದ್ಧತಿ. ನಾನು ಎನ್ನುವ ಭಾವದಿಂದ ಭಗವಂತನನ್ನು ಸ್ಮರಿಸೋದೊಂದು, ಇದರಲ್ಲಿ ಭಕ್ತಿಭಾವೇ ಇದ್ರೂ ಇದು ಎಲ್ಲಿ ಯಾವ ಪರಿಣಾಮದಲ್ಲಿರ್ತದೆ ಅಂದರೆ ಚಿಂತನೆ. ಇದು ಮರ್ಕಟ ಕಿಶೋರನ್ಯಾಯ ಇದ್ದಂತೆ. ಬಿಡೆ ನಿನ್ನ ಪಾದವ ಬಿಂಕವಿನ್ನೇಕೋ ಕೊಡು ಮನದಿಷ್ಟವ ಕೋಪವದೇಕೋ ಪುರಂದರದಾಸರು ಅಂತಾರೆ. ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ಎರಡೂ ಅದರಲ್ಲೇ ಇಟ್ಟಾರೆ. ನಾನು ನಿನ್ನ ಪಾದ ಗಟ್ಟಿಯಾಗಿ ಹಿಡ್ಕೊಂಡಿದ್ದೇನೆ ಅಂದರೆ ಹಿಡ್ಕೊಳ್ಳೋ ಶಕ್ತಿ, ಹಿಡ್ಕೊಳ್ಳೋ ಚಿಂತನೆ, ಹಿಡ್ಕೊಳ್ಳೋ ಯೋಗ್ಯತೆ, ಹಿಡ್ಕೊಳ್ಳೋ ಸಂಕಲ್ಪ ಇವೆಲ್ಲ ನನ್ನವು ಅನ್ನೋ ಅಹಂಕಾರಕ್ಕೆ ಕೂಡ ಸ್ವಲ್ಪ ಅಲ್ಲಿ ಅವಕಾಶ ಉಂಟು. ಇದ್ದರೆ ಕೂಡ ಅದನ್ನು ಇಂಟು ಮಾರ್ಕ್ ಆಗ್ತಾ ದಾಸರು ಪಕ್ಕದಲ್ಲೇ ಇನ್ನೊಂದು ಮಾತಿಟ್ರು, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ. ಇದೆಲ್ಲ ನಾನು ನಿನ್ನ ಪಾದ ಹಿಡ್ಕೊಂಬೋದಲ್ಲ, ಅದು ಮಾಡಿಸ್ಬೇಕು ಯಾರು? ಆದವ್ರು ಯಾರಪ್ಪ? ನೀನೇ ಹಿಡ್ಕೊಬೋದು ಅನ್ನೋ ಸೇವೆ ಇದೆಯಲ್ಲ, ಆ ದುಡಿಮೆ, ಅದನ್ನು ಮಾಡಿಸ್ಬೇಕಾದವನು ಕೂಡ ನೀನೇನಪ್ಪ. ಮತ್ತು ನಾನೇ ಅವ್ನು ಹಿಡ್ಕೊಂತೀನಿ ಅಂದಾನೆ, ಹಿಡ್ಕೊಂತಾನೆ ಬಿಡು ಪಾಪ ಅಂತ ಬಿಟ್ಟು ಬಿಡಬಾರ್ದು. ನೀನು ಹಿಡ್ಕೊಳ್ಳುವಂತೆ ಮಾಡ್ಕೋಬೇಕಾದ್ದು ಕೂಡ ನಿಂದೆ ನೋಡಪ್ಪ. ಇದೇನಾಗ್ತದಂದರೆ ಮಾರ್ಜಾಲ ಕಿಶೋರ ನ್ಯಾಯ ಅಂತ. ಪರಮಾತ್ಮನಲ್ಲಿ ಬೇಡಿಕೊಳ್ಳುವಾಗ ಬಿಡೆನೋ ನಿನ್ನಂಗರಿ ಶ್ರೀನಿವಾಸ ಎನ್ನುವ ಮರ್ಕಟ ಕಿಶೋರ ನ್ಯಾಯ ಇರಬೇಕು. ಆದರೆ ಅಲ್ಲಿ ಅಹಂಕಾರಕ್ಕೆ ಸ್ಥಾನ ಇಲ್ಲದಂತೆ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಎನ್ನುವ ಮಾರ್ಜಾಲ ಕಿಶೋರ ನ್ಯಾಯ ಇರಬೇಕು. ಮರ್ಕಟ ಏನು ಮಾಡ್ತಾರೆ ಇಲ್ಲಿ? ಮರ್ಕಟ ಕಿಶೋರ ನ್ಯಾಯ ಅಂದಾಗ ನಾವೇ ದೇವರನ್ನು ಹಿಡ್ಕೋಬೇಕು ಅನ್ನೋದು ಅರ್ಥ ಇಲ್ಲ. ನಮ್ಮ ಕೋತಿ ಮರೆ ಹಿಡ್ಕೊಂಡಂತೆ ನಾವೇ ದೇವರನ್ನು ಹಿಡ್ಕೋಬೇಕು. ನಾವು ದೇವರನ್ನು ಹಿಡ್ಕೊಳ್ಳಿಲ್ಲ ಅಂದರೆ ಕೃಷ್ಣಾರ್ಪಣ, ದೇವರು ನಮ್ಮನ್ನು ಹಿಡ್ಕೊಳ್ಳೋದಿಲ್ಲ ಎಂಬ ಅರ್ಥ ಬರ್ತದೆ. ಆದರೆ ನೀವು ಕೋತಿಗಳನ್ನ ಸಕ್ರಮವಾಗಿ ಸ್ವಲ್ಪ ಗಮನ ಮಾಡಬೇಕು. ಗಮನ ಮಾಡೇ ಇರ್ತೀರಿ. ಆದರೆ ನಂದು ಭಯಂಕರವಾದ ಕೋತಿ ಬುದ್ಧಿ. ಆದ ಕಾರಣ ಕೋತಿಗಳನ್ನ ನಾನು ಗಮನಿಸಿದ್ರೆ ನನಗೆ ಅರ್ಥ ಆಗಿದ್ದೇನು ಅಂದರೆ, ಕೋತಿ ಕದಲೋ ಮುಂಚೆ ಏನು ಮಾಡ್ತದೆ ಅಂದರೆ ಕೂಚನ್ನ ಈಗ ಅಂಥದ್ದು ಸರ್, ಈಗ ಅಂಥದ್ದು ಅಂದರೆ ಲೇ ನಾನು ಕದಲ್ತಿದ್ದೀನಿ ನಿನ್ನಿಚ್ಛ, ಅದು ಲಟಕ್ಕಂಡು ಬಂದು ಕಚ್ಕೊಂತದೆ. ಅಂದರೆ ಪ್ರೇರಣ ಯಾರಮ್ಮ ನೀಡಿರೋದು? ತಾಯೇ. ಪ್ರೇರಕ ಪ್ರೇರಿಯ ಅಂತ ಅವನಿಗೊಂದು ಹೆಸರದಲ್ಲ. ಆದ ಕಾರಣ ಮರ್ಕಟ ಕಿಶೋರ ನ್ಯಾಯದಲ್ಲಿ ಕೂಡ ಮಾರ್ಜಾಲ ಕಿಶೋರ ನ್ಯಾಯವನ್ನು ಬಚ್ಚಿಟ್ಟಾನ ದೇವರು. ದೇವರು ಬಿಡೋದಿಲ್ಲ. ಎನ್ನ ದುಡಿಸಿಕೊಳ್ಳಲ್ಲ ಶ್ರೀನಿವಾಸ ಪಕ್ಕದಲ್ಲೇ ಇಟ್ಟಿದ್ದಾನೆ. ಇನ್ನು ಮಾರ್ಜಾಲ ಕಿಶೋರ ನ್ಯಾಯ
ಅದಲ್ಲ. ಸುಮ್ಮನೆ ಇರೋದಷ್ಟೇ. ನಿನ್ನೆಚ್ಚ ತೇಲಿಸೋ ಇಲ್ಲ ಮುಳುಗಿಸೋ, ನಿನ್ನ ಪಾದಕ್ಕೆ ಬಿದ್ದೆನೋ, ನಿನ್ನ ಪಾಲಿಗೆ ಬಿದ್ದೆನೋ ಪರಮ ದಯಾಳು. ನಿನ್ನೆಚ್ಚ ತೇಲಿಸಿದ್ರೆ ತೇಲಿಸು, ಮುಳುಗಿಸಿದ್ರೆ ಮುಳುಗಿಸ್ಬೇಕಾಗಿದ್ದರೆ ಮುಳುಗಿಸು. ಯಾಕೆ ಅಂತಂದರೆ ಇಲ್ಲಿ ಮಾಧ್ವತತ್ವ ಅನ್ನೋದು ಚಿಂತನೆಗೆ ಒಳಪಡ್ತದೆ. ಹೇಗೆ? ತೇಲಿಸೋ ಇಲ್ಲ ಮುಳುಗಿಸೋ ಅಂತ ತೇಲಿಸೋ ಅನ್ಬೇಕು, ಅಷ್ಟಲ್ಲೇನಪ್ಪ. ನಾವು ಸಾಮಾನ್ಯವಾಗಿ ರಕ್ಷಣೆ ಮಾಡಪ್ಪ ಸ್ವಾಮಿ, ಉದ್ಧಾರ ಮಾಡೋ ಅಂತೀವಾಗಲಿ, ಮುಳುಗಿಸೋ ಅಂತ ಕೇಳ್ತೀವಿ. ನಾನು ಅನ್ಕೂ ಕೇಳೋದಲ್ಲಪ್ಪ, ಇಲ್ಲಿವರೆಗೂ ಕೇಳಿಲ್ಲ ನಾನು. ದೇವರ ಹತ್ರಗೂ ಸ್ವಾಮಿ ಕಾಪಾಡಪ್ಪ, ಉದ್ಧಾರ ಮಾಡೋ ತಂದೆ, ಇದೇ ನಾವು ಪ್ರಾರ್ಥನೆ ಮಾಡಬೇಕು. ದಾಸರು ಜ್ಞಾನಿ ವರೇಣ್ಯರಾದ ಕಾರಣ ನಾನು ಏನು ಅನ್ನೋದು ನನಗೆ ಗೊತ್ತಿಲ್ಲ. ಸಾತ್ವಿಕನೋ ರಾಜಸಿಕನೋ ತಾಮಸಿಕನೋ ನಮಗೆ ಗೊತ್ತಿಲ್ಲ. ನಮಗೇನು ಕೈಯಾಗ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿಲ್ಲ. ಇವಾಗ ವಿಮಾನ ಹತ್ತುತ್ತೀವಿ ಅಂತ ಅನ್ಕೋ, ಎಕಾನಮಿ ಅಂತಂದು ಇನ್ನೊಂದೇನೋ ಇರ್ತದಂತಲ್ಲಪ್ಪ ಅಲ್ಲಿ. ನಮ್ಮ ಮನೆ ಬರ್ಕ ಅದ್ರ ಕಣ ಅಧ್ವಾನ ಕಣ ಅದೇ ಗೊತ್ತು ನನಗೆ. ಇನ್ನೊಂದು ಏನಂತಾರೋ ಏನೋ ಅದು ಬೇರೆ ಇನ್ನೊಂದು ಇರ್ತದೆ. ಅದ್ರ ಕಣ ಅದ್ರ ಅಪ್ಪನಂತೋದು ಇನ್ನೊಂದು ಕೂಡ ಅದೇನೋ ನನಗೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಹೈ ಕ್ಲಾಸ್ ಆಗಲಿ. ಆದ ಕಾರಣ ಅದ ಮುಂದಾಗೆ ನಮಗೊಂದು ಇದು ಕೊಟ್ಬಿಟ್ಟಿರ್ತಾರೆ. ಅದನ್ನು ನಾವೇ ನಮ್ಮ ಸಾಧನೆಯ ಮೂಲಕನೇ ನಾವು ಅದನ್ನು ಪಡ್ಕೊಂಡಿರ್ತೀವಿ. ದುಡ್ಡು ಕಟ್ಟಿದ್ರಲ್ಲ ಅವ್ರು ಕೊಡೋದು ಆ ಕ್ಲಾಸ್ಗಳು, ಅವರೇನು ಫ್ರೀಯಾಗೇನು ಕೊಡೋದಿಲ್ಲ. ಅದರಂತೆ ಈ ವಿಷಯದಲ್ಲಿ, ಅಂದರೆ ಜೀವರ ವಿಷಯದಲ್ಲಿ, ಜೀವಿಗಳಿಗೆ ಯಾರು ಸಾತ್ವಿಕರು, ಯಾರು ರಾಸಿಕರು, ಯಾರು ತಾಮಸಿಕರು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಮ್ಯಾಲಿನ ನೋಟ ಹಿಡಿದು 12 ಮುದ್ರೆಗಳು ಭಯಂಕರವಾಗಿ ಹಾಕ್ಕೊಂಡು, ತಿರುನಾಮಗಳು ಬಳ್ಕೊಂಡು, ವಿಭೂತಿ ಬಳ್ಕೊಂಬಿಟ್ಟು ಬಜಾರ್ದಾಗ ಕ್ವಾಣಗಳೆಲ್ಲ ಬೆದರು ಓಡೋಗಂತೆ ಓಡಾಡ್ತಿದ್ದಾನೆ ಅಂದರೆ ಇವನು ಪರಮ ಸಾತ್ವಿಕ, ಏನು ಗ್ಯಾರಂಟಿ ಇಲ್ಲ. ಮ್ಯಾಲಿನ ವೇಷ ನೋಡಿ, ಚಟುವಟಿಕೆಗಳನ್ನು ನೋಡಿ ಹೇಳಕ್ಕೆ ಬರೋದಿಲ್ಲ. ಆದರೆ ಅವರವರು ತಮ್ಮ ತಮ್ಮ ಹೃದಯವನ್ನು ಗಮನಿಸಿದರೆ, ನಮ್ಮ ಮನಸ್ಸು ನಮಗೆ ಅರ್ಥ ಆಗೋದಿಲ್ಲೇನಮ್ಮ. ನಾನು ನಾಟಕ ಮಾಡ್ತಿದ್ದೀನ ಅಥವಾ ನಿಜವಾಗಿ ಮನಸ್ಸು ಕರಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮಗೆ ಅರ್ಥ ಆಗ್ತದೆ. ಅದರಲ್ಲೇನು ಸಂದೇಹ ಇಲ್ಲ. ಅದರಲ್ಲಿಂದ ನಮ್ಮ ಹೃದಯ ನಿಜವಾಗಿ ಆರ್ದ್ರವಾಗಿ ಭಗವಂತನ ಪಾದಕ್ಕೆ ಶರಣು ಹೊಂದಿ ಸರೆಂಡರ್ ಆಗಿ, ನಿನ್ನ ಬಿಟ್ಟರೆ ನನಗೆ ಗತಿಲ್ಲಪ್ಪ ಅಂದರೆ ಅವಾಗ ಅವನು ಉದ್ಧಾರ ಮಾಡ್ತಾನಂತೆ. ಆದರೆ ಒಂದು ಸಮಯದಲ್ಲಿ ಸರೆಂಡರ್ ಅಂದು, ಇನ್ನೊಂದು ಸಮಯದಲ್ಲಿ ನಾನು ಅಂತೀವ ಇಲ್ಲಮ್ಮ. ಎರಡೂ ನಮ್ಮ ಮನಸ್ಸಿನಲ್ಲೇ ಬರ್ತವೆ. ನಾನು ಅನ್ನೋದು ಒಂದು ಕ್ಷಣದಲ್ಲಿ ಉದ್ಭವ ಆಗ್ತದೆ. ಒಬ್ಬ ಅತ್ತೆ ಇದ್ಲು, ಒಬ್ಬ ಸೊಸೆ ಇದ್ಲು. ಪೊರ್ಪಾಟಾಗಿ ಅತ್ತೇನು ಮಾಡಿಬಿಟ್ಲು, ಸೊಸೆ ಅಂದ್ಲು, ಇಲ್ಲ ಫಲಾನಿಂತೋರಿಗೆ ನನ್ನ ಕೊಡಬೇಕು ಅಂತಂದು ಅಂದ್ಕೊಂಡಿದ್ರು, ಆಕೆ ಒಪ್ಪಲಿಲ್ಲ. ಯಾರು? ಅವನ ತಾಯಿ ಒಪ್ಪಲಿಲ್ಲ, ಇವ್ರಿಗೆ ಕೊಟ್ಟರು. ಅತ್ತೇನು ಅನ್ಬೇಕು? ಅಮ್ಮ ಏನು ಕಡಿಮೆ ಆಗಿದೆ ನಿನಗೆ? ಇವಾಗೇನು ದೇವರೆಲ್ಲ ನಿನ್ನ ಅನುಗ್ರಹ ಮಾಡಿದ್ದಾನಲ್ಲ, ಒಳ್ಳೆ ಉದ್ಯೋಗ, ಒಳ್ಳೆ ಮಕ್ಕಳು ಎಲ್ಲ ಉಂಟಲ್ಲ, ನೀವು ಅಂದರೆ ಸರಿ. ನಿನಗೇನು ದಾಡಿ ಆಗ್ಯದ ಇವಾಗ ಅಂದರೆ? ಕರೆಕ್ಟೇ, ಅರ್ಥ ಕರೆಕ್ಟೇ. ನಿನಗೇನು ದಾಡಿ ಆಗ್ಯದ ಇವಾಗ ಅಂದರೆ ನೀನೆಲ್ಲ ಸುಖವಾಗಿದ್ದೀಯಲ್ಲಮ್ಮ, ದೇವ್ರು ಏನು ಕಡಿಮೆ ಮಾಡ್ಯಾನ. ಆದರೆ ಈ ಮಾತನ್ಲಕ್ಕೆ ಆ ಮಾತನ್ಲಕ್ಕೆ ಭೇದ ಅದಲ್ಲಮ್ಮ. ಆದ ಕಾರಣ ಇಷ್ಟೊತ್ತು ಒಡ್ಲಿಕ್ಕೆ ಸೀಳಿಸ್ಕೊಂಡಲ್ಲ ಅನ್ನೋ ಮಾತಿಗೆ ಹೊಟ್ಟೆ ತುಂಬಿಸಿಕೊಂಡಲ್ಲ ನಮ್ಮ ಅಂಬೋ ಮಾತಿಗೆ ಎರಡು ಅರ್ಥ ಒಂದೇನೆ. ಆದರೆ ಪ್ರಯೋಗದಲ್ಲಿ ಭೇದ ಅನ್ನೋದು ಇರ್ತದೆ. ಆದ ಕಾರಣ ಒಬ್ಬರು ಒಂದು ಮಾತು ಅಂದರು ಅಂದರೆ ಬರ್ರಂತ ಸಿಟ್ಟು ಬರ್ತದಲ್ಲ ನಮ್ಮ. ಅಲ್ಲ, ಒಬ್ಬರು ಕೆಟ್ಟ ಮಾತಾಡಿದಾಗ ಸಿಟ್ಟು ಬರೋದಲ್ಲೇನಪ್ಪ ಅನ್ಮೇಸಿ, ನನಗಂತೂ ಬರ್ತದಪ್ಪ ಆಗಾಗ. ಅದರ ಅದೃಷ್ಟ ಏನಂದರೆ ಆಗಾಗ ನನಗೆ ಸಿಟ್ಟೇ ಬರಲ್ಲ. ಆವಾಗ ನಾನು ಏನು ಅನ್ಕೊಂತೀನಿ ಗೊತ್ತಾ?
ಸ್ವಾಮಿ ಎಷ್ಟು ಕೃಪೆ ತೋರಿದಿ ನೀನು ಅನ್ಕೊತೀನಿ. 2 ಸಂದರ್ಭ ನಾನು ಇಷ್ಟಕ್ಕೆ ಮುಂಚೆ ಕೂಡ ಸ್ಮರಣೆ ಮಾಡಿದ್ದೇನೆ ಅದನ್ನು. ಒಂದು ಸಾರಿ ಅಮಾವಾಸ್ಯೆ ಕತ್ತಲು, ಸಣ್ಣದಾಗಿ ಜಿನಿ ಹನಿ ಉದುರ್ತಾ ಇದೆ, ಮಿಟ್ಟೆ. ಅವಾಗಿನ್ನೂ ಗಾಡಿ ಇಲ್ಲ, ಸೈಕಲ್ ಮೇಲೆ ಹೋಗ್ತಾ ಇದ್ದೀನಿ. ಆ ಕಡೆಯೊಂದು ಸೈಕಲ್ ರಿಕ್ಷಾ ಬರ್ತಾ ಇದೆ. ನನ್ನ ಮುಂದಿನ ಚಕ್ರ ಅವನ ಹಿಂದಿನ ಚಕ್ರಕ್ಕೆ ಹೋಗಿ ಢಕ್ಕೆ ಹೊಡಿತೀವಿ. ತಕ್ಷಣ ಅವನು ಏನಂದ, ಕಣ್ಪಡ್ಲೇದ ಅಂದ. ಅವನಿಗೇನಂದರೆ ಡಿಕ್ಕಿ ಹೊಡಿತು, ಏನನ್ನ ಗುದ್ದಾಡಿ ನನ್ನ ಹತ್ರ ದುಡ್ಡು ವಸೂಲು ಮಾಡ್ತಾರೆ ಅಂತ ಪಾಪ ಅವನ ಭಯ. ನಾನೇ ರೋಪ್ ಮಾಡಿಬಿಟ್ರೆ ಗಡ್ಡಿ ಬೀಳ್ತೀನಿ ಅಂತ ರೋಪ್ ಮಾಡಿದ. ಕಣ್ಣು ಕಾಣಿಸಲಿಲ್ಲ ಅಂದ. ನನ್ನ ಅದೃಷ್ಟ, ಇಲ್ಲಪ್ಪ ಅಮಾವಾಸ್ಯೆ ಕತ್ತಲಲ್ಲ, ಮೇಘಾವೃತ, ಹನಿ ಜಿನಿ ಬಿಡ್ತಾ ಇದೆ, ಅದಕ್ಕೋಸ್ಕರ ಕಾಣಿಸಲಿಲ್ಲಪ್ಪ ಅಂದೆ. ಅವನಿಗೆ ಅತ್ಯಾಶ್ಚರ್ಯ, ನನ್ನ ಮೇಲೆ ಗುದ್ದಾಟ. ಇಷ್ಟಾಗಿ ಅವನ ಸೈಕಲ್ ಏನಾಗಿಲ್ಲ, ನನ್ನ ಸೈಕಲ್ ಮುಂದಿನ ಚಕ್ರ ಸೊಟ್ಟ ಆಗಿಬಿಟ್ಟದು. ಅವನಿಗೆ ಆಶ್ಚರ್ಯ ಅನ್ನಿಸ್ತು. ಅವನಿಗಲ್ಲ, ಮೊದಲು ನನಗೆ ಆಶ್ಚರ್ಯ ಅನ್ನಿಸ್ತು. ನಂದು ಸೊಟ್ಟಾದರೂ ಕೂಡ ದೇವರು ನನ್ನ ಅನುಗ್ರಹ ಮಾಡಿ ಅವನ ಮೇಲೆ ಸಿಟ್ಟು ಮಾಡಿಗೊಡಿಸಲಿಲ್ಲಲ್ಲ. ಇದೆಲ್ಲ ನಿಜವಾಗಿ ಚಿಂತನೆ. ಬರೀ ಉಪನ್ಯಾಸಗಳು ಹೇಳ್ತೀನಿ, ಇವತ್ತು ಪ್ರಾಕ್ಟಿಕಲ್ಲಾಗಿ ಮಾಡಿದ್ನಲ್ಲ ಅಂತ ಎಷ್ಟು ಆಶ್ಚರ್ಯ ಆಯಿತು. ಇನ್ನೊಮ್ಮೆ ಒಂದು ಸಣ್ಣ ಸಂದು, ವೆಹಿಕಲ್ಗಳೆಲ್ಲ ನಿಂತು ಬಿಟ್ಟವೆ, ಜಾಮ್ ಆಗಿಬಿಟ್ಟವೆ. ನಂದು ಗಾಡಿ ಅಂದರೆ ಪ್ರಮೋಷನ್ ಬಂದಿತ್ತು ನನಗೆ, ಗಾಡಿ ಆ ಕಡೆ ಈ ಕಡೆ ಎದುರೆದುರು ನಿಂತು ಬಿಟ್ಟಾರ. ನಾನು ಮಹಾ ಮೇಧಾವಲ್ಲ ಪಾಪ, ಹಿಂಗೆ ಸೊಟ್ಟ ತಿರ್ಕೊಂಡು ಈ ಸಂದಿನಲ್ಲಿದ್ದ ಆ ಸಂದಿನಾಗ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದೆ. ಯಮಯ ಬುದ್ಧಿಂದ ಅವನು ಎದುರಿಗೆ ಅಂದಿರೋ ಮಾತು, ಬುದ್ಧಿ ಅದ ಇಲ್ವಾ? ಮೊದಲೇ ಸಂಧಿ ಎಲ್ಲ ಸಾಯ್ತಿದ್ರೆ ಮತ್ತೆ ತೂರ್ಕೊಂಡು ಎಲ್ಲಿಗೋಗ್ತೀವಿ ತೂರ್ಕೊಂಡು ಅಂದ. ನನಗೆ ಬರ್ರಂತ ಸಿಟ್ಟು ಬಂತಪ್ಪ, ನನಗೆ ಸಿಟ್ಟು ಬಂತು. ಆದರೆ 2 ಕಾರಣದಿಂದ. ಅವನು ನಾನು ನೋಡಿದ್ರೆ ಸ್ವಣಿಕ ಇಷ್ಟಿದ್ದೀನಿ, ಅವನು ನೋಡಿದ್ರೆ ಭಜ ಭೂಪತಿ. ನಾನೇನನ್ನ ಅಂದರೆ ಅವನು ಕೈ ಹಿಡ್ಕೊಂಡಿನಂದರೆ ಬಿಡಿಸ್ಕೊಂಬೋದ್ರೆ ನನ್ನ ಕೈ ಆಗೋದಿಲ್ಲ ಅಂತ ಅಂಬೋ ಒಂದು ಕಾರಣಕ್ಕೆ. 2ನೇ ಕಾರಣಕ್ಕೆ ನಾನು ತಪ್ಪು ಮಾಡಿನಲ್ಲ, ತೂರ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂಬೋ 2ನೇ ಕಾರಣಕ್ಕೆ ನಾನೇನು ಮಾತಾಡಲಿಲ್ಲ. ಆದರೆ ಒಳಗೆ ಸಿಟ್ಟು ಬಂದಿದ್ದು ಮಾತ್ರ ಗ್ಯಾರಂಟಿ. ಈ 2 ನಮ್ಮಲ್ಲಿ ಉಂಟಾಗ್ತವೆ. ಆದರೆ ಜ್ಞಾನಿವರೇಣ್ಯರಾದಂಥವರು ಏನು ಮಾಡ್ತಾರಂತೆ, ಈ 2 ಸಂದರ್ಭದಲ್ಲೂ ನಾನು ನಿನ್ನ ಪಾದದಲ್ಲಿ ಬಿದ್ದುಕೊಂಡಿದ್ದೀನಿ, ಉದ್ಧರಿಸೋ ಭಾರ ನಿನ್ನದೇ, ತೇಲಿಸೋ ಇಲ್ಲ ಮುಳುಗಿಸೋ, ನಿನ್ನ ಪಾಲಿಕೆ ಬಿದ್ದೆನೋ ಪರಮ ಕೃಪಾಳು ಅಂತ ಎಲ್ಲವನ್ನು ಅವರಿಗೆ ಅರ್ಪಿಸಿಬಿಡ್ತಾರಂತೆ. ಅದರಂತೆ ಮಾಡಿದಾಗ, ಅಂದರೆ ಅಹಂಕಾರವನ್ನು ತೊರೆದಾಗ, ದಾಸನು ಅಂದಾಗ, ಮೊದಲು ಪಾಪ ಕಳ್ಕೊಂಡಾಗ, ಆತ್ಮಾರ್ಪಣ ಮಾಡಿಕೊಂಡಾಗ, ನೀನೇ ನಿನ್ನಿಚ್ಛೆ ಏನನ್ನ ಮಾಡ್ಕೊಂತ ತನ್ನನ್ನು ತಾನು ಅವನ ಪಾದಕ್ಕೆ ಹಾಕಿದಾಗ ಉದ್ಧಾರ ಆಗ್ತೀವಿ. ಆದರೆ ಈ ಪಾಪ ಕಳಿಬೇಕು ಅಂದರೆ, ಇವೆಲ್ಲ ಭಾವ ಪ್ರಾರಂಭ ಆಗಬೇಕು ಅಂತಂದರೆ ಸುಮ್ಮನೆ ಬರಲ್ಲಮ್ಮ ಅವೆಲ್ಲ. ಒಬ್ಬರು ಹೇಳ್ಕೊಡೋರು ಬೇಕು, ಈ ಬೋಧೆ ಮಾಡೋರೊಬ್ಬರು ಬೇಕು. ಹಾಗಲ್ಲ ಮರಿ, ಹೀಗ ಅಂತ ಹೇಳ್ಕೊಡೋರು ಒಬ್ಬರು ಬೇಕು. ಕೂಸು ಹುಟ್ಟೊತ್ತಡೆ ಎಲ್ಲ ತಿಳ್ಕೊಂಡು ಬಂದಿರ್ತದೇನಮ್ಮ, ಸ್ನಾನ, ಸಂಧ್ಯಾವಂದನ, ದ್ವಾದಶ ಮುದ್ರೆ ಇವೆಲ್ಲ ತಿಳ್ಕೊಂಡು ಬಂದಿರ್ತದೇನು? ಎಲ್ಲ ತಾಯಿ ಹೇಳ್ಕೊಡ್ಬೇಕು, ತಂದೆ ಹೇಳ್ಕೊಡ್ಬೇಕು, ನಂತರ ಗುರುವು ಹೇಳ್ಕೊಡ್ಬೇಕು. ತಾಯಿಯಾದರೂ ತಂದೆಯಾದರೂ ಗುರು ಅಂತ ನಾವು ಯಾರನ್ನ ಹೆಸರಿಟ್ಟಿರ್ತೀವೋ ಗುರು ಆದರೂ ಇವರೆಲ್ಲರೂ ಗುರುಗಳೇ, ಎಲ್ಲರೂ ಗುರುಗಳೇ. ಗುರುವು ಮೊದಲು ಹೇಳ್ಕೊಡ್ಬೇಕು. ಗುರುವಿನ ಅನುಗ್ರಹ ಇಲ್ಲಂದರೆ ಇವ್ಯಾವೂ ಆಗುವಂತೆ ಇಲ್ಲ. ಆದ ಕಾರಣ ಹರಿ ಕೃಪೆ ಬೇಕು ಅಂದರೆ ಗುರು ಕೃಪೆ ಬೇಕಾಗಿ ಬರ್ತದೆ. ಹರಿ ಕೃಪೆಗೆ ಮುಖ್ಯ ಗುರುವೇ ಕಾರಣ ನೆಲ್ದು ನೆರೆದಂಬಿರಲು ನೀನರಿಯದಂತೆ ಪೋರೆ ಗುರುವೇ ನೀನೊಲಿದು ಪಾಮರತರನಾದೆಲ್ಲ ಹರುಷಾದಿ ಕರ ಪಿಡಿದು.
ಹರಿಕೃಪೆ ಬೇಕು ಅಂದರೆ ನಮ್ಮ ಸಾರು ಹರಿಯ ಕೃಪೆಯನ್ನು ಕುರಿತು ಹೇಳಿದರು, ಅವನ ದರ್ಶನವನ್ನು ಕುರಿತು. ಆದರೆ ಹರಿಕೃಪೆ ಬೇಕು ಅಂದರೆ ಮೊಟ್ಟ ಮೊದಲು ಬೇಕಾಗಿರೋದೇನು? ಗುರುವೇ ಕಾರಣವೆಂದು. ಇದೆಲ್ಲ ಸಾಧನೆ ಇದೆಯಲ್ಲ, ಪಾಪಗಳನ್ನು ತೊಳ್ಕೊಳ್ಳೋದು ಮೊದಲು. ತಾಯಿ ಕೂಸು ಎದ್ದಳ ತಕ್ಷಣ ಮಾಡೋದೇನಮ್ಮ? ಮೊದಲು ಬ್ರಷ್ ತಗೊಂಡು ಅವ ತಾನೇ ಉಜ್ಜುತ್ತಾಳ. ಪಾಪ ಅವನಿಗಿನ್ನೂ ಅಭ್ಯಾಸ ಆಗಿರೋದಿಲ್ಲ, ತಾನೇ ಉಜ್ಜುತ್ತಾಳ. ಅದು ಕೂಡ ಪೇಸ್ಟು ಅದ್ಭುತವಾದಂಥ ಚಿಕ್ಕ ಚಿಕ್ಕ ಇದರಲ್ಲಿ ಬಂದಿರ್ತವೆ, ಅದರಲ್ಲಿ ಅದ್ಭುತವಾದಂಥ ಚಿಕ್ಕ ಚಿಕ್ಕ ಗೊಂಬಿಗಳು ಅವೆಲ್ಲ ಇರ್ತವೆ. ಅದು ಬಾಯಿಗಿಟ್ಕೊಂಡ್ರೆ ಏನು ಸುಮಧುರವಾಗಿರ್ತದೆ. ಇಂಥದ್ರನ್ನು ತಗೊಂಡು ಎತ್ಕೊಂಬತ್ತಡಕ್ಕೆ ಮಹಾ ಕಠಿಣವಾಗಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಗುರು ಕೂಡ ಚಿಕ್ಕ ಚಿಕ್ಕದಾದೇ ಆಗಿಯೇ ಹೇಳ್ಕೊಡ್ತಾನೆ. ಷಡ್ಜಾಮಜ್ಜಕ ರಾಜ್ಯ ವಿಜ್ಯ ವಸುಧಾಜ್ಜಾಂಜಮಜ್ಜಾಗಿರೆ ಜಿಜ್ಜೆ ಕಟಿಗಿರೆ ಧರೆ ಧರೆ ಕಣಕಣ ಬ್ಯಾತ ಹತ್ಕೊಂತ ಕೂತ್ಕೊಂಡ್ಬಿಡ್ತದ. ಸಣ್ಣ ಕೂಸು ಅದು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂದರೆ ಅದು ಏನೋ ಮಜಪ್ಪ. ಅದು ಹೋಗಿ ಮನೆಯಾಗೆ ಹೇಳಿದ್ರೆ ತಾಯಿಗೆ ಆನಂದ, ತಂದೆಗೆ ಆನಂದ, ಊರಾಗಿನವರೆಲ್ಲ ಕಳೆದು ನನ್ನ ಕೂಸು ಎಷ್ಟು ಯಾರು ದಿನ ಆಗಿಲ್ಲರಿ, ಎಷ್ಟು ಚೆನ್ನಾಗಿ ಕಳ್ದು. ಹೇಳು ಮರಿ ಹೇಳು, ಟ್ವಿಂಕಲ್ ಟ್ವಿಂಕಲ್ ಹೇಳು. ಅದು ಸೆಟ್ಕೊಂಡು ಕೂತ್ಕೊಂತದ್ದು. ಅದು ಅವ್ರ ಅಪ್ಪ ಅಮ್ಮನ ಹೇಳಿರೋದು ಇವ್ರಿಗೇನು ಮಂದಿ ಹೇಳಿ ಬಾ 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 ಅನಿಸ್ಕೋಬೇಕು ಅಂತ ಆ ತಾಯಿಗೆ ತಂದೆಗೆ. ಇದು ಬೇಕಂತ ಅಲ್ಲೇ ಹೇಳಕ್ಕೆ ಹೋಗೋದಿಲ್ಲ. ಇದು ಇಷ್ಟೇ ಸಿನಿಮಾಕ್ಕದ್ದು ಬೇಕಂತ ಕೂತ್ಕೊಂತೀವಿ. ಗುರುವಿನ ಅನುಗ್ರಹ ಅಂತದ್ದು ಮಧುರವಾಗಿ ಮುದ್ದು ಮುದ್ದಾಗಿ ತಿಳಿಸ್ಕೊಡ್ತಾನೆ. ಅಂಥ ಗುರುಗಳ ಕರುಣ ಬೇಕು ಅಂತ ಹೇಳುವ ಗುರುಪುತ್ರನೆನಿಸಿಕೊಂಡ, ಗುರುವಿನ ಮಹಿಮೆಯನ್ನು ಅನುಭವಿಸಿದ ನಮ್ಮ ಪ್ರಾತಸ್ಮರಣೀಯರಾದ ಗುರುಜಗನ್ನಾಥದಾಸರು ಗುರುಗಳ ಅನುಗ್ರಹವನ್ನು ಕುರಿತು ತಮ್ಮ ಮೇಲಾದ ಅನುಗ್ರಹ ನಿನ್ನೆ ಎಷ್ಟದು ಸರ್ 10 ನಿಮಿಷದ ತಮ್ಮ ಮೇಲೆ ಗುರುಗಳ ತೋರಿದ ಅನುಗ್ರಹವನ್ನು ಕುರಿತು ಹೇಳ್ತಾರೆ. ವೇದಶಾಸ್ತ್ರ ಪುರಾಣ ಕಥೆಗಳನ್ನೋದಿ ಕೇಳ್ದವನಲ್ಲ, ತತ್ವದ ಹಾದಿ ತಿಳಿದವನಲ್ಲ, ಬುಧ ಜನಸಂಗ ಮೊದಲಿಲ್ಲ, ಮೋದ ತೀರ್ಥ ಪದಾಬ್ಜ ಮಧುಕರರಾದ ರಾಘವೇಂದ್ರ ಗುರುಗಳ ಪಾದ ಪದ್ಮ ಪರಾಗುಲೇಶದ ಸ್ಪರ್ಶ ಮಾತ್ರದಲ್ಲಿ ಕೃತಿಯ ಮಾಡುವ ಶಕುತಿ ಪುಟ್ಟಿತು. ಅಲ್ಲ ಸ್ವಾಮಿ, ಇಷ್ಟು ಮಾಡಿದಿರಲ್ಲ ರಚನೆಗಳು, ಇಷ್ಟು ಅದ್ಭುತವಾದ ರಚನೆಗಳು ಮಾಡಿದಿರಲ್ಲ, ನೀವು ಹೇಗೆ ಮಾಡಿದಿರಿ? ನಾನೇನು ವೇದ ಶಾಸ್ತ್ರ ಪುರಾಣ ಕಥೆಗಳನ್ನು ಓದಿ ಕೇಳ್ದವನಲ್ಲ. ನಮಗೆ ಇತಿಹಾಸದಲ್ಲಿ ಗಲಾಟೆ ಹೆಚ್ಚಾಯ್ತಪ್ಪ. ನನಗೆ ಅದು ಮಾಮೂಲಾಗೇನು ಇವತ್ತು ಅಷ್ಟೇ ವಿಧಿ ಇಲ್ಲ. ಸರಿ, ಅದನ್ನೇನು ನಾವೇನು ಮಾಡೋಂಗಿಲ್ಲ, ಏನೋ ವ್ಯವಹಾರ ಮಾಡ್ತಿದ್ದಾರೆ. ಹುಟ್ಟೊತ್ತಡೆ ಯಾರು ಏನು ಜ್ಞಾನಿಗಳಾಗಿ ಬಂದಿರೋದಿಲ್ಲ. ನಾನು ವೇದ ಶಾಸ್ತ್ರ ಪುರಾಣ ಕಥೆಗಳನ್ನು ಓದಿ ಕೇಳಿದವನಲ್ಲ, ತತ್ವದ ಹಾದಿ ತಿಳಿದವನಲ್ಲ, ಬುಧಜನ ಸಂಘ ಮೊದಲಿಲ್ಲ. ಅವರು ಹಿಂದೆ ಅದರಂತೆಯೇ ಬಾಲ್ಯದಲ್ಲಿ ಇದ್ದರು. ಆಮೇಲೆ ಅವರ ಅವತಾರನೇ ಅದ್ಭುತವಾದ ಅವತಾರ. ಅಪ್ಪ ಅವರಿದ್ದಾರಲ್ಲ, ಅಪ್ಪ ಅವರ ಕಟ್ಟೆ, ಅಪ್ಪ ಅವರ ಅನುಗ್ರಹದಿಂದ ಅವರೊಂದು ಮುತ್ತನ್ನು ಸಾಂಕೇತಿಕವಾಗಿ ದಯಪಾಲಿಸಿದರೆ ಅವತರಿಸಿದಂಥ ಮಹಾನುಭಾವರಿವರು. ಆದ ಕಾರಣ ಒಳಗೆ ಗುಟ್ಟಾಗಿ ಬಚ್ಚಿಟ್ಟುಕೊಂಡು ಇರ್ತದೆ ಜ್ಞಾನ ಅನ್ನತಕ್ಕಂಥದ್ದು. ಇಲ್ಲಿ ನಾವು ತತ್ವವನ್ನು ಕುರಿತು ಆಲೋಚನೆ ಮಾಡಿದರೆ ಸಾತ್ವಿಕ ಜೀವಿಗಳು, ರಾಜಸಿಕ ಜೀವಿಗಳು, ತಾಮಸಿಕ ಜೀವಿಗಳು ಅಂತ 3 ರಕ ಜೀವಿಗಳಿದೆ. ಅದು ಒರಿಜಿನಲ್. ಅದು ಅಲ್ಲಿ ಸ್ವಲ್ಪ ಬೆಂಕಿ ಇತ್ತು ಅಂತ ಇಟ್ಕೊಳ್ರಿ. ಈ ಪುರೋಹಿತರು ಏನು ಮಾಡ್ತಾರೆ, ಅಗ್ನಿ ಪ್ರತಿಷ್ಠಾಪನೆ ಅಂತ ಮಾಡ್ತಾರೆ. ಇವಾಗ ನೀವು
ತಿಥಿಗಳು ಮಾಡೋ ಸಂದರ್ಭದಲ್ಲಿ ನೋಡಿರ್ತೀರಿ. ಅಗ್ನಿ ಪ್ರತಿಷ್ಠಾಪನೆ ಋಗ್ವೇದದ ಪದ್ಧತಿಯಲ್ಲಿ ಮಾಡಬೇಕಾದ್ರೆ ಅಗ್ನಿ ಅಗ್ನಿ ಹವನ ಮಾಡಬೇಕಾಗಿ ಬರ್ತದೆ. ಅಲ್ಲಿ ಮಾಡ್ತೀವಿ. ಬೇರೆ ಬೇರೆ ಕೆಲಸಗಳನ್ನೆಲ್ಲ ಇತರ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಲಾಸ್ಟಿಗೆ ಮತ್ತೆ ಹವನ ಮಾಡಬೇಕಾಗಿ ಬರ್ತದೆ. ಅಷ್ಟೊತ್ತಿಗೆ ಇದೇನಾಗಿರ್ತದೆ ಅಂದರೆ ಹಾಕಿರೋದೇ 3-4 ಕಟ್ಟಿಗೆ ಸಣ್ಣವು ಹಾಕಿರ್ತಾರೆ. ಅದು ಅಗ್ನಿ ಭಾಳ ನಂದೋಗ ಪರಿಸ್ಥಿತಿಗೆ ಬಂದಿರ್ತದೆ. ಆದರೆ ಅವಾಗೇನು ಮಾಡ್ತೀವಿ, ಒಂದು ಸಣ್ಣ ಅಗ್ನಿಯ ಒಂದು ಸಣ್ಣ ಕೆಂಡ ಇದ್ದರೆ ಸಾಕು. ಅದನ್ನ ಏನು ಮಾಡ್ತೀವಿ, ಉಫ್ ಉಫ್ ಅಂತಂದೇಳಿ ಒಂದಷ್ಟು ಕಟ್ಟಿಗೆ ಅದರ ಮೇಲೆ ಹಾಕಿ ಊದಿದಾಗ ಏನಾಗ್ತದೆ, ಅದು ಮತ್ತೆ ಬೆಳಗ್ತದೆ. ಇದರಂತೆಯೇ ಜೀವ ಚೈತನ್ಯದಲ್ಲೇ ಆ ಸಾತ್ವಿಕತೆ ಅನ್ನೋದಿದ್ದರೆ ಯಾರು ಏನು ಆಗಿಂದಾಗಲೇ ಬೆಳೆದಲ್ಲಮ್ಮ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತಪಚಾರ್ಜುನ ತಾನ್ಯಹಂ ವೇತ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಅನೇಕ ಜನ್ಮ ಸಂಪಾರ್ಜಿತವಾದಂಥ ಪುಣ್ಯ ವಿಶೇಷದಿಂದ ಕೇನಾಪಿ ಪುಣ್ಯ ವಿಶೇಷೇನ ಅಂತೀವಲ್ಲ, ಇದರಂತೆ ನಾವೆಲ್ಲರೂ ಬಂದು ಸಾಧನೆಗೆ ಅಂತ ಕೂತಿದ್ದೀವಿ. ಹಿಂದಿನ ಜನ್ಮಗಳ ಫಲ ದೊಡ್ಡವರ ಆಶೀರ್ವಾದ ಇದಕ್ಕೆಲ್ಲ ಕಾರಣ. ಅದರಂತೆ ಒರಿಜಿನಲ್ಲಾಗಿ ಒಂದಷ್ಟು ಇದ್ದರೆ ಅದನ್ನು ಗುರುಗಳೇನು ಮಾಡ್ತಾರೆ, ತಮ್ಮ ಅನುಗ್ರಹದಿಂದ ಪ್ರೇರಣೆ ಮಾಡಿ. ನಾನು ವೇದ ಓದಿಲ್ಲ, ತತ್ವದ ಹಾದಿ ಇಲ್ಲ, ಏನೂ ಗೊತ್ತಿಲ್ಲ ಅನ್ನೋದು ಅಪಾರವಾದಂಥ ವಿನಯಕ್ಕೆ ಸಾಕ್ಷಿ, ಸಾತ್ವಿಕತೆಗೆ ಸಾಕ್ಷಿ. ಆದರೆ ಮೋದತೀರ್ಥ ಪದಾಬ್ಜ ಮಧುಕರರಾದ ಆನಂದತೀರ್ಥರ ಪಾದ ಪದ್ಮ ಇದೆಯಲ್ಲ, ಅದಕ್ಕೆ ಭೃಂಗದಂತಹ ದುಂಬಿಯಂತಹ ಗುರುರಾಜರ ಆ ಪಾದ ಪದ್ಮದ ಪರಾಗುಲೇಶ, ಅವರ ಧೂಳಿಯ ಲೇಶ, ಸಂಪೂರ್ಣ ಕೂಡ ಅಲ್ಲ, ನನಗೆ ಸ್ಪರ್ಶಿ ಆಗಿದೆ. ಅಷ್ಟು ಮಾತ್ರದಿಂದಲೇ ನನಗೇನಾಯಿತು, ಕೃತಿಯ ಮಾಡುವ ಶಕುತಿ ಪುಟ್ಟಿತು, ಈ ರಚನೆಯನ್ನು ಮಾಡುವ ಶಕ್ತಿ ಪುಟ್ಟಿತು. ಮತಿಯ ಮಾಂದ್ಯವು ತಾನೇ ಪೋಯುದು, ಯತನವಿಲ್ಲದೆ ಶ್ರುತಿ ಸ್ಮೃತಿ ಅರ್ಥ ತಿಳಿದುವುದು. ವೇದಾಂಗಗಳ ಜ್ಞಾನ ನನಗೆ ಮೂಡಿ ಬಂದಿದೆ. ಇದಕ್ಕೆಲ್ಲ ಕಾರಣ ಏನು, ರಾಯರು ಅಂತ ಗುರುಜಗನ್ನಾಥದಾಸರು ಹೇಳ್ತಾರೆ. ಈ ಮಾತು ಹೇಳುವುದರಿಂದ ನಮಗೇನು ತಿಳಿಸಿದಂತಾಯಿತು ಅಂದರೆ, ನೀನು ಕೂಡ ಗುರುಗಳನ್ನು ಆಶ್ರಯ ಮಾಡಪ್ಪ, ರಾಯರನ್ನು ಆಶ್ರಯ ಮಾಡು, ರಾಯರ ಪಾದಕ್ಕೆ ಬೀಳು, ಅವರು ನಿನ್ನನ್ನು ಉದ್ಧಾರ ಮಾಡ್ತಾರೆ. ನಮ್ಮ ಜೀವನದಲ್ಲಿ ನಾವಿವತ್ತು ಕಂಡಿರೋದು, ಮಕ್ಕಳು, ಚಿಕ್ಕ ಮಕ್ಕಳು ಚಿಕ್ಕದಾಗಿ ಮಾತು ಕಲಿಸಿದ ತಕ್ಷಣ ಲೋಕದಲ್ಲೇ ಅದು ಎಷ್ಟು ಮಂದಿ ಇದ್ದಾರೋ ಗೊತ್ತಿಲ್ಲ ಇದರಂತೆ ಮಾಡೋರು. ಮೊದಲು ಕಲಿಸೋ ಶ್ಲೋಕ ಯಾವುದಪ್ಪ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಶ್ಲೋಕವನ್ನು ತಂದೆ ತಾಯಿ ಹೇಳ್ಕೊಡ್ತಾ ಇದ್ದಾರೆ. ಅದರಂತೆ ಹೇಳ್ಕೊಡೋದ್ರಿಂದ ರಾಯರ ಅಪಾರವಾದ ಕರುಣೆ ನಿಮ್ಮ ಮೇಲೆ ಆಗುತ್ತೆ. ಜೀವನದಲ್ಲಿ ಏನು ನಿಜವಾಗಿ ಪಡೆದುಕೊಳ್ಳಬೇಕೋ, ಏನು ಪಡ್ಕೊಳ್ಳಬೇಕಾಗಿರೋದು, ಜನ್ಮ ಕರ್ಮಗಳಿಂದ ದೂರ ಮಾಡುವ ಭಗವಂತನಿಗೆ ಸಂಬಂಧಪಟ್ಟ ಭಕ್ತಿಯ, ಜ್ಞಾನದ, ವೈರಾಗ್ಯದ ಅಜ್ಞಾನ, ಆ ತಿಳುವಳಿಕೆ ಏನಿದೆ ಅದನ್ನು ನಾವು ಗುರುಗಳಿಂದ ಪಡ್ಕೋಬೇಕು. ಅದನ್ನು ಕೊಡ್ತಾರೆ. ಅದನ್ನೇ ಕೊಡುವ ಶಕ್ತಿ ಇರತಕ್ಕಂಥ ಗುರುಗಳಿಗೆ ಸಾಮಾನ್ಯವಾದಂಥ ಲೌಕಿಕವಾದ ಫಲಗಳನ್ನು ಕೊಡುವ ವಿಷಯ ಇದೆಯಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ ಅನ್ನೋ ಭಾವವನ್ನು ತಿಳಿದುಕೊಂಡು ಆ ರೀತಿಯಾಗಿ ಗುರುಗಳ ಸೇವೆಯನ್ನು ಮಾಡಿರಿ. ಎಂಥಾತ ಗುರುರಾಯನೋ ಬಹಳಂತ ಕರುಣುಳ್ಳಾತನೋ, ಸಂತೋಷದಿಂದಲಿ ಅಂತೆವಾಸಿಗಳ ನಿಂತು ಪಾಲಿಸುತ್ತಿಗನು. ಅಂಥವರು ಗುರುರಾಯರು. ಸಂತೋಷದಿಂದ ಅಂತೆವಾಸಿಗಳು ಅಂದರೆ ಶಿಷ್ಯರು, ಅವರನ್ನು ನಿಂತು ಪಾಲಿಸುತ್ತಿಗನು, ನಿಂತು ರಕ್ಷಣೆ ಮಾಡ್ತಾರಂತೆ. ಎರಡನೇ ಅದರ ಮುಂದರ ಮಾತು, ಅಂತೆವಾಸಿಗಳನ್ನು
ಇಂತು ಪಾಲಿಸುತ್ತಿಹನು. ಆ ಶಿಷ್ಯರನ್ನು ಈ ರೀತಿ ಪಾಲಿಸ್ತಾ ಇದ್ದಾನೆ. ಯಾವ ರೀತಿ? ಚಿಂತೆಯು ಯಾಕೆಂದನೋ ನಿಶ್ಚಿಂತೆ ಚಿಂತಾ ಮಾರ್ಗವಿದೆಂದನು. ಅಂತರದೊಳು ಸಿರಿಕಾಂತನ ಪದವೇ ಕಾಂತದಿ ಭಜಿಸೆಂದನು. ಅಂತರದಲ್ಲಿ ಲಕ್ಷ್ಮೀನಾಥನ ಪಾದವನ್ನು ಏಕಾಂತವಾಗಿ ಭಜಿಸು. ಗದ್ದಲು ಗಲಾಟೆ, ಇನ್ನೊಬ್ಬರು ನೋಡಬೇಕು ಅನ್ನೋ ಭಾವ ಇಲ್ಲದಂತೆ ನೀನಾಯಿತು, ನಿನ್ನ ಗುರುಗಳ ಅಂತರ್ಯಾಮಿಯಾದ ಸ್ವಾಮಿಯಾಯಿತು. ಅದರಂತೆ ಸ್ಮರಣೆ ಮಾಡು, ಅವನ ರಕ್ಷಣೆ ಆಗ್ತದೆ. ಅಂಥವರು ಗುರುರಾಜರು ಅಂತ ತಮಗಾದ ಆ ಆನಂದಾನುಭೂತಿ ಏನಿದೆ ಎಲ್ಲರಿಗೂ ಸಿಗಬೇಕನ್ನುವ ಕೃಪಾದೃಷ್ಟಿಯಿಂದ ಗುರುಜಗನ್ನಾಥ ದಾಸರು ರಾಯರ ಮಹಿಮೆಯನ್ನು, ಗುರುಗಳ ಮಹಿಮೆಯನ್ನು ಹೇಳಿದ್ದಾರೆ ಎನ್ನುವಲ್ಲಿಗೆ ಇವತ್ತಿನ ಈ 4 ಮಾತುಗಳನ್ನು ಗುರುಗಳ ಮೂಲಕವಾಗಿ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಮುಗಿಸ್ತೀನಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ನಿನ್ನವ ನಿನ್ನವ ಶ್ರೀನಿವಾಸ, ನಿನ್ನವ ನಿನ್ನವ ನಾನನ್ಯವನರಿಯನು ಶ್ರೀನಿವಾಸ, ನಾನನ್ಯವನರಿಯನು. ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ, ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ. ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ. ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ. ಎನ್ನ ದುಡಿಸಿಕೊಳ್ಳೆನೋ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳ. ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ, ನಿನ್ನ ನುಡಿಯೇ ಜಿತಲ್ಲೋ. ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ, ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ಹರೇ ಶ್ರೀನಿವಾಸ. ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಹರಿವಾಯು ಗುರುಗಳಿಗೆ ಮೊದಲು ಸ್ವಾಗತ ಹೇಳಿ ಅವ್ರನ್ನ ಒಂದು ಕರೆದ ಮೇಲೆ ಮುಂದಿನ ಕಾರ್ಯಕ್ರಮ ಮಾಡ್ಬೋದು. ಆ ಒಂದು ಉದ್ದೇಶದಿಂದಲೇ ಬೆಳಗಿನ ಸುಪ್ರಭಾತ ಕಾರ್ಯಕ್ರಮ ಇದು ಇವತ್ತಿಂದಲೇ ಕನಿಷ್ಠ 3 ವರ್ಷದಿಂದಲೂ ಕೂಡ ಈ ಕಾರ್ಯಕ್ರಮ ನಡೀತಕ್ಕಂಥದ್ದು. ಅದು ಸರಿಯಾಗಿ ಯಾರು ಕರೆದ್ರೆ ಅವರು ಸ್ವಾಮಿ ಬರ್ತಾನೋ ಅವರಿಂದೇ ಸ್ವಾಮಿ ಕರೆಸ್ಕೋತಾನೆ. ವಿಶೇಷವಾಗಿ ಶ್ರೀನಿವಾಸನಲ್ಲಿ ಸನ್ನಿಧಾನದಲ್ಲಿ ಸೇವೆ ಸ್ವೀಕಾರ ಮಾಡಿರ್ತಕ್ಕಂಥ ಅಪ್ಪಣಾಚಾರ್ಯರು, ಅವರ ಒಂದು ಅಂತ್ಯವಾಸಿಗಳಾಗಿರ್ತಕ್ಕಂಥ ಸದಾನಂದ ಶಾಸ್ತ್ರಿಗಳು, ಇವರಿಂದ ಪ್ರತಿ ವರ್ಷವೂ ಕೂಡ ಸುಪ್ರಭಾತ ಕಾರ್ಯಕ್ರಮ ಒಳ್ಳೆ ಸುಂದರವಾಗಿ ಮೂಡಿ ಬಂದಿರತಕ್ಕಂಥ ಕಾರ್ಯಕ್ರಮ. ಇನ್ಮೇಲೆ ಈ ಧ್ವಜಾರೋಹಣ ಕಾರ್ಯಕ್ರಮ ಒಂದು ಮಾಡ್ತಾರೆ. ಧ್ವಜಾರೋಹಣ ಕಾರ್ಯಕ್ರಮ ಆದಮೇಲೆ ಪ್ರತಿನಿತ್ಯದಲ್ಲೂ ಕೂಡ ಸಮಯಕ್ಕೆ ತಕ್ಕಂತೆ ಎಲ್ಲ ಕಾರ್ಯಕ್ರಮ ನಡೀತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ಹೇಗಂದರೆ ಭಾಗವಹಿಸಿದವರೇ ಭಾಗ್ಯವಂತರು. ಅಲ್ಲಿ ಕೂತೆ ಇಲ್ಲಿ ಕೂತೆ ಬಂದೆ ಹೋದೆ ಅಂತ ಅಂಬೋದು ಅದು ವ್ಯರ್ಥವಾಗಿರ್ತಕ್ಕಂಥದ್ದು. ಆದ ಕಾರಣದಿಂದ ಆ ಒಂದು 7 ದಿವಸದ ರಾಘವೇಂದ್ರ ಸಪ್ತಾಹ ಅಂತಂದರೆ ಅರ್ಥ ಏನು ಗೊತ್ತಾ? ಸಪ್ತಾಹ ಅಂತಂದರೆ 24x7 ಇದ್ದಾಗ ಆ 24 ಗಂಟೆ 7 ದಿವಸ 24 ಗಂಟೆಲೂ ಕೂಡ ರಾಘವೇಂದ್ರ ಅಂದರೆ ಬರೀ ರಾಯರಲ್ಲ. ರಾಘವೇಂದ್ರ ಅಂದರೆ ರಾಘವೇಂದ್ರ ಸ್ವಾಮಿಗಳು, ರಾಘವೇಂದ್ರ ಅಂತಂದರೆ ಮುಖ್ಯ ಪ್ರಾಣದೇವರು, ರಾಘವೇಂದ್ರ ಅಂದರೆ ಶ್ರೀರಾಮಚಂದ್ರ, ಇವರೆಲ್ಲರನ್ನೂ ಕೂಡ ನೆನೆಯತಕ್ಕಂಥ ಒಂದು ಮಹೋತ್ಸವವೇ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಅಂತೇಳಿ. ಇದರಲ್ಲೆಲ್ಲರೂ ಸಮಯಕ್ಕೆ ಸರಿಯಾಗಿ ಭಾಗವಹಿಸಿ ಇದನ್ನು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಹರೇ ಶ್ರೀನಿವಾಸ.